ನಾರಾಯಣಾಯ ಗುಣಗುಣಾರ್ಣವಾಯ ಯೋದಯಸ್ಥಿತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ತತ್ಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಡ್ಯವರ್ತಿತವಜಂ ಬಹುಮಾದ್ಯಮೀಶಂ ವಂದೇ ಭವದ್ಗ್ರಹಮರಾಸುರಸಿಂಹಂ. ಈಗ 14ನೇ ಅಧ್ಯಾಯ. ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಪ್ರಣಿಧಾಯ ಚೋಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚ ನಂದಂ. ಕೃಷ್ಣಃ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯಃ ಅಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯಪದವೀಂ ಪ್ರಣಿಧಾಯ ಚ ಉಗ್ರಸೇನೆ ದ್ವಿಜತ್ವಂ ಉಪಗಮ್ಯ ಮುಮೋಚ ನಂದಂ. ಕೃಷ್ಣಃ ಕೃಷ್ಣನು ಪಿತರೌ ತಂದೆ ತಾಯಿಗಳನ್ನು, ಪಿತರೌ ಅಂದರೆ ಮಾತಾ ಚ ಪಿತಾ ಚ ಪಿತರೌ ಅಂತಾಗೋದು, ತಂದೆ ತಾಯಿಗಳನ್ನು ವಿಮೋಚ್ಯ ಬಿಡುಗಡೆ ಮಾಡಿ ಬಂಧನದಲ್ಲಿಟ್ಟಿದ್ದ. ನಾರದರು ಬಂದು ಯಾವಾಗ ಹೇಳಿದ್ದ ಹಿಂದೇನೇನು ಮಾಡಿದ್ರು ಅಂತ ಹೇಳಿದ ತಕ್ಷಣ ಕಂಸ ಅವರನ್ನು ಬಂಧನದಲ್ಲಿ ಹಾಕಿದ್ದ, ಅವರನ್ನು ಬಿಡಿಸಿದ. ಅಭಿವಂದ್ಯ ನಮಸ್ಕಾರವನ್ನು ಮಾಡಿದ. ಯಾಕೆ? ಸರ್ವವಂದ್ಯೋಪಿ ಸರ್ವವಂದ್ಯೋಪಿ ವಂದೇ ವಂದ್ಯಂ ಸದಾನಂದಂ. ಸರ್ವವಂದ್ಯನಾಗಿದ್ದರು ಕೂಡ, ಸರ್ವಥಾ ವಂದ್ಯನಾಗಿದ್ದರು ಕೂಡ, ಸರ್ವದಾ ವಂದ್ಯನಾಗಿದ್ದರು ಕೂಡ ಅಭಿವಂದ್ಯ ನಮಸ್ಕಾರವನ್ನು ಮಾಡಿದ ತಂದೆ ತಾಯಿಗಳಿಗೆ. ಯಾತಕ್ಕೆ? ತಾನೊಬ್ಬನೇ ಅಲ್ಲ, ರಾಮ ಸಹಿತ ರಾಮನ ಸಮೇತ ಇಬ್ಬರು ನಮಸ್ಕಾರವನ್ನು ಮಾಡಿದರು. ಯಾತಕ್ಕೆ? ಧರ್ಮಸ್ಯ ಪ್ರತಿಪಾಲನಾಯ, ಧರ್ಮವನ್ನು ತೋರಿಸ್ಬೇಕು ಜಗತ್ತಿಗೆ. ಯದ್ಯ ಜಾತರತಿ ಶ್ರೇಷ್ಠ ತತ್ತದೇವೇತರೋ ಜನ ಅಂತಿರೋದ್ರಿಂದ ದೊಡ್ಡವರು ಮಾಡಿದ ಚಿಕ್ಕವರು ಮಾಡ್ತಾರೆ. ಕೃಷ್ಣ ಸಾಕ್ಷಾತ್ ನಾರಾಯಣ, ಆತನು ಸಹ ಅವತಾರ ಮಾಡಿದಾಗ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಧರ್ಮವನ್ನ ತಾನು ಅನುಸರಣೆ ಮಾಡಿ ತೋರಿಸ್ತಾ ಅಂತಾರೆ. ಜನಗಳೇನ್ ಮಾಡ್ತಾರಾಗ ಶ್ರದ್ಧೆಯಿಂದ ಮಾಡ್ತಾರೆ. ಅದಕ್ಕಾಗಿ ಧರ್ಮಸ್ಯ ಪ್ರತಿಪಾಲನಾಯ ರಾಜ್ಯ ಪದವೀಂ ಪ್ರಣಿಧಾಯ ಚ ಉಗ್ರಸೇನೆ. ಆಮೇಲೆ ಉಗ್ರಸೇನಲ್ಲಿ ಅವ್ನು ಮಾಡಿದ್ದ ಮಗ ರಾಜ್ಯ ಫೆಸ್ಟರ್ನನ್ನ ಮಾಡಿ ಕೂತಿದ್ದ, ಅದಕ್ಕೆ ವಾಪಸ್ ಕಳಿಸಿ ಭುಕ್ತಃ ಕೃಷ್ಣೇನ ತಚ್ಚರಣ ಪಂಕಜ ವಾತ್ಮ ಸಂಸ್ಥಂ. ಉಗ್ರಸೇನ ರಾಜ್ಯವನ್ನು ಒಪ್ಪಿಸಿ ದ್ವಿಜತ್ವ ಉಪಗಮ್ಯ, ದ್ವಿಜತ್ವ ಉಪನಯನ, ಈಗ ಉಪನಯನ ಕೃಷ್ಣನಿಗೆ ಈಗ ಉಪನಯನ ಆಗಿದೆ. ಲೇಟ್ ಆಯ್ತಲ್ಲ ಅಂತ ಯಾರು ಕೇಳ ಹಾಗಿಲ್ಲ, ಕ್ಷತ್ರಿಯರಿಗೆ ಲೇಟ್ ಇದೆ ಗೊತ್ತಾಯ್ತು, ಆದ್ರಿಂದ ಸಮಸ್ಯೆ ಇಲ್ಲ. ಒಂದು ದ್ವಿಜತ್ವ ಉಪಗಮ್ಯ ಆಗಿದ್ರೆ ಲೇಟಾಗಿ ಉಪನಯನ ಮಾಡಿಕೊಂಡು ಲೋಕಕ್ಕೆ ಬ್ಯಾಡ್ ಮೆಸೇಜ್ ಕೊಟ್ಟಾಗ ಆಯ್ತಲ್ಲ, ಲೇಟ್ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟಿಲ್ಲ, ಸರಿಯಾಗಿ ಕೊಟ್ಟಿದ್ದಾರೆ. ವರ್ಣಕ್ಕೆ ತಕ್ಕಂತೆ ಆಗಬೇಕು. ಮುಮೋಚ ನಂದಂ. ಆಮೇಲೆ ಮುಮೋಚ ನಂದಂ. ಇಷ್ಟೊತ್ತು ನಂದಗೋಪ ಬಂದವನು ಇಲ್ಲೇ ಇದ್ದ, ಈಗ ಕೊಯ್ಬಾ ಅಂತ ಕಳಿಸ್ಕೊಟ್ಟು ನಂದಂ ಮುಮೋಚ. ಕೃಷ್ಣ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯ ಅಪಿ ರಾಮಸಹಿತ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಪ್ರಣೀತಾಯ ಚ ಉಗ್ರಸೇನೆ ದ್ವಿಜತ್ವಂ ಉಪಗಮ್ಯ ಮುಮೋಚ ನಂದಂ. ಅದಿಷ್ಟು ಆಯ್ತು. ಯಾಕೆ ಇವತ್ತೆಲ್ಲೋ ಇದಾರೆ ಜನ ಕಾಣ್ತಾ ಕಡಿಮೆ ಇದ್ದಾರಲ್ಲ, ಬೇರೆ ಏನು ಪ್ರೋಗ್ರಾಮ್ ಇದೆಯಾ? ಮದುವೆಗೆ ಇದೆಯಲ್ಲ? ಏನಿಲ್ಲ. ನಂದೋಪಿ ಎಲ್ಲಿ? ಅಲ್ಲಿಗೆ ಹೋಗಿದ್ದಾರೆ, ಹೇಳ್ಬೇಕು ಇವರೆಲ್ಲ ಹೋಗಿರ್ತಾರೆ. ಇವ್ರು ಹೋಗಿರ್ತಾರೆ. ಯಾರು? ಶ್ರೀಧರ್ ಹೋಗಿರ್ತಾರೆ. ಹೌದಾ? ಹೋಗ್ಲಿಲ್ಲ? ಹೌದಾ? ಸೊ ಬರ್ಲಿಲ್ಲ ಅದೇ ವಿಶೇಷ ಅಷ್ಟೇ, ಅದೇ ವಿಶೇಷ, ಬೇರೆ ವಿಶೇಷ ಇಲ್ಲ. ನಂದೋಪಿ ಸಾಂತ್ವವಚನೈಃ ಅನುನೀಯ ಮುಕ್ತಃ ಕೃಷ್ಣೇನ ತಚ್ಚರಣ ಪಂಕಜ ವಾತ್ಮ ಸಂಸ್ಥಂ ಕೃತ್ವಾ ಜಗಾಮ ಸಹ ಗೋಪಗಣೇನ ಕೃಚ್ಛ್ರಾತ್ ಧ್ಯಾಯನ್ ಜನಾರ್ದನ ಮುವಾಸ ವನೇ ಸಭಾರ್ಯಃ. ನಂದಃ ಅಪಿ, ನಂದನು ಕೂಡ ಸಾಂತ್ವವಚನೈಃ ಅನುನೀಯ ಮುಕ್ತಃ ಕೃಷ್ಣೇನ ತಚ್ಚರಣ ಪಂಕಜಂ ಆತ್ಮ ಸಂಸ್ಥಂ ಕೃತ್ವಾ ಜಗಾಮ ಸಹ ಗೋಪಗಣೇನ ಕೃಚ್ಛ್ರಾತ್
ಧ್ಯಾಯನ್ ಜನಾರ್ದನಂ ಉವಾಸ ವನೆ ಸಭಾರ್ಯ ನಂದಃ ಅಪಿ. ಈಗ ನಂದನು ಸಾಂತ್ವವಚನೈಹಿ ಅನುನೀಯ ಮುಕ್ತ ಒಂದು ಕಳಿಸ್ಕೊಟ್ಟ ಅಂತ ಹೇಳಿದ. ಯಾಕೆ ಕಳಿಸ್ಕೊಟ್ಟ ಅಂದ್ರೆ ಸಾಂತ್ವವಚನೈಹಿ ಸಮಾಧಾನದ ಮಾತುಗಳೆಲ್ಲ ಹೇಳಿದ. ಯಾಕೆ ಕೃಷ್ಣ ದೊಡ್ಡ ಗೊತ್ತಾಗಿದ್ದಾದ್ರೆ ತನ್ನ ಮಗನಲ್ಲ ಅಂತ ಗೊತ್ತಾಗಿತ್ತು ಫಸ್ಟ್. ದೊಡ್ಡ ಶಾಕ್. ಈಗೆಲ್ಲ ಸ್ಪಷ್ಟ ಗೊತ್ತಾಯ್ತಾ ಅಂತ ಸಮಾಧಾನ ಮಾಡಿ ಕಳಿಸ್ತಾ. ಯೋಚನೆ ಮಾಡು, ನಿನ್ನ ಮಗನ ಯಾರ ಮಗನಲ್ಲ, ಯೋಚನೆ ಮಾಡಬೇಡ ಅಂತ ಹೇಳಿ ಕಳಿಸ್ತಾ ಅಂತ ಅರ್ಥ. ದೇವರಿಗೆ ಯಾರ ಮಗನಲ್ಲ, ನಿನ್ನ ಮಗನಲ್ಲ ಅಂತ ಯಾಕೆ ತಕ್ಕೊಬಿಡ್ತೀಯ, ಇವನ ಮಗನೂ ನಾನಲ್ಲ, ಅದರಿಂದ ಯೋಚನೆ ಮಾಡಬೇಡ, ನಿನಗೆ ಎಷ್ಟಿತ್ತು ಅಷ್ಟಾಯ್ತು ಅಂತ ಕಳಿಸಿ ಇದೆಲ್ಲ ತಾನು ಸರ್ವತ್ರ ವ್ಯಾಪ್ತ, ಯೋಚನೆ ಮಾಡೋ ಕಾರಣ ಇಲ್ಲ ಅಂತ ತಿಳಿಸ್ಕೊಟ್ಕೊಟ್ಟು ಅನುನೀಯ ಸಾಂತ್ವವಚನಗಳಿಂದ ಸಮಾಧಾನಪಡಿಸಿ ಮುಕ್ತ ಕಳಿಸಲ್ಪಟ್ಟಂತಹ ನಂದ ತಚ್ಚರಣಾಂಬುಜ ಮಾತ್ವ ಸಂಸ್ಥಂ ಕೃತ್ವ. ಕೃಷ್ಣ ಯಾರು ಅಂತ ಗೊತ್ತಾಯ್ತು. ಈಗ ಅದೆಲ್ಲ ದೇವ್ರಂತ ತಿಳ್ಕೊಂಡಿದ್ದ. ಈಗ ಕೃಷ್ಣನನ್ನ ಎದುರುಗಡೆಯಿಂದ ನೋಡಕ್ ಸಾಧ್ಯವಾಗೋದಿಲ್ಲ ಅಂತ ಯೋಚನೆ ಮಾಡುತ್ತಾ ತಚ್ಚರಣ ಪಂಕಜಂ ಆತ್ಮ ಸಂಸ್ಥಂ ಕೃತ್ವ, ಆತನ ಪಾದಕಮಲವನ್ನು ಆತ್ಮ ಸಂಸ್ಥಂ, ಆತ್ಮ ಅಂದ್ರೆ ಮನಸ್ಸು, ಹೃದಯ ಇಟ್ಕೊಂಡು ಬಿಟ್ಟು ಜಗಾಮ ಅಲ್ಲಿಂದ ಹೊರಟ. ಯಾಕೆ ಗೋಪಗಣೇನ ಸಹ ಗೋಪುರದ ಸಮೇತ ವಾಪಸ್ ಹೊರಟ. ಕೃಚ್ಛ್ರಾತ್ ಧ್ಯಾಯನ್ ಜನಾರ್ದನ, ಆದ್ರೂ ಮನಸ್ಸಿಲ್ಲ ಹೋಗ್ಲಿಕ್ಕೆ, ನಿರ್ವಾಹ ಇಲ್ಲ, ಕೃಚ್ಛ್ರಾತ್ ಹೊರಟ. ಧ್ಯಾಯನ್ ಜನಾರ್ದನ ಮುವಾಸ, ಹೋಗ್ಬೇಕಾದ್ರೆ ಕೃಷ್ಣನ ಧ್ಯಾನ ಮಾಡ್ಕೊಂಡು ಹೋದ. ಅಷ್ಟೇ ಅಲ್ಲ, ಅಲ್ಲಿ ವಾಸ ಮಾಡ್ಬೇಕಾದ್ರೆ ಕೃಷ್ಣ ಧ್ಯಾನ ಮಾಡ್ಕೊಂಡೇ ವಾಸ ಮಾಡದ. ಎಲ್ಲಿ ವನೆ ಸಭಾರಿ, ವನೆ ವೃಂದಾವನೆ ಕಾಡಲ್ಲಿ ಅಂತ ಅರ್ಥ. ವೃಂದಾವನೆ ನಾಮಕೇ ದೇಶ ನಾಮಗ್ರಹಣ ಅಂತ ಕರೀತಾರೆ. ಅಂದ್ರೆ ಇಡೀ ಹೆಸರನ್ನು ಹೇಳೋದ್ರ ಬದಲು ಸ್ವಲ್ಪ ಹೇಳಿದ್ರು ಏನರ್ಥ ಅದಕ್ಕೆ, ಮಧುಸೂದನ, ಮಧು ಅಂತ ಅಷ್ಟೇ ಕರೀತಾರೆ ಕೆಲಸತ್ತೆ. ದಾಮೋದರ, ದಾಮ ಒಂದು ಸಾಮಾನ್ಯ ಚಿಕ್ಕದು ಮಾಡೋದು ಪದ್ಧತಿ. ಆದ್ದರಿಂದ ಶಾಸ್ತ್ರದಲ್ಲೂ ಅಲ್ಲುಂಟು. ವನೇ ಸಭಾರ್ಯ, ಸಭಾರ್ಯ ತಾನು ಪತ್ನಿ ಸಮೇತನಾಗಿ ವೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇಲ್ಲಿ ನಂದನಿಗೂ ಕೃಷ್ಣನಿಗಿದ್ದ ಇವರಿಗಿನ ಸಂಬಂಧ ಲೋಕದೃಷ್ಟಿಯಲ್ಲಿ ದೂರ ಆಯಿತು. ಕೃಷ್ಣೋಪಿ ಅವಂತಿ ಪುರವಾಸಿನ ಮೇತ್ಯ ವಿಪ್ರಂ ಸಾಂದೀಪಿನಿಂ ಸಹ ಬಲೇನ ತಥೋಧ್ಯಗಿಷ್ಠ ವೇದಾನ್ ಸಕೃನ್ ನಿಗದಿತಾನ್ ನಿಖಿಲಾಶ್ಚ ವಿದ್ಯಾಃ ಸಂಪೂರ್ಣ ಸಂವಿದಪಿ ದೈವತ ಶಿಕ್ಷಣಾಯ. ಕೃಷ್ಣಃ ಅಪಿ ಅವಂತಿಪುರವಾಸಿನಂ ಏತ್ಯ ವಿಪ್ರಂ ಸಾಂದೀಪನಿಂ ಸಹ ಫಲೇನ ತತಃ ಅಧ್ಯಗೀಷ್ಠ ವೇದಾನ್ ಸಕೃತ್ ನಿಗದಿತಾನ್ ನಿಖಿಲಾಃ ಚ ವಿದ್ಯಾಃ ಸಂಪೂರ್ಣ ಸಂವಿದ್ ಅಪಿ ದೈವತ ಶಿಕ್ಷಣಾಯ. ಕೃಷ್ಣಃ ಕೃಷ್ಣನು ಅವಂತಿಪುರವಾಸಿನಂ, ಅವಂತಿಪುರ ಅಂದರೆ ಉಜ್ಜಯಿನಿ, ಉಜ್ಜಯಿನಿ ಅವಂತಿ ಅಂತ ಕರೀತಾರೆ. ಅವಂತಿಪುರವಾಸಿಯಾದ ಬ್ರಾಹ್ಮಣನ ಹತ್ರ ಹೋದ. ಸಾಂದೀಪನಿಂ, ಕ್ಷತ್ರಿಯರ್ ಓದಬಹುದು, ಬ್ರಾಹ್ಮಣರಿಲ್ಲದೆ ಹೋದಾಗ, ಬ್ರಾಹ್ಮಣರಿದ್ದಾಗ ಅವರ ಹತ್ರ ಓದ್ಬೇಕು ಅಂತ ನಿಯಮ. ಅದಕ್ಕೆ ಅಲ್ಲಿಗೆ ಹೊರಟ, ಅಲ್ಲಿಗೆ ಹೋಗಿ ಕಲ್ತ್ಕೊಂಡು ಇದು ತೋರಿಸಿದ. ಮಥುರಾಪುರಿಯಿಂದ ಉಜ್ಜಯಿನಿ ದೂರ, ಕೃಷ್ಣ ಅಲ್ಲಿಗೆ ಹೋದ. ಅಂದರೆ ಯೋಗ್ಯವಾದ ಅವಕಾಶ ಸಿಕ್ಕ. ಇವತ್ತು ಬೇರೆ ದೇಶಕ್ಕೆ ಹೋಗೋದಿಲ್ಲ, ಅನುಕೂಲ ಇದೆ ಅಂತೇಳಿ ತೋರಿಸ್ತಾ ಇರ್ತಾರೆ. ಬೇಕಾದ ವಿದ್ಯೆ ಸಿಗೋದಾದ್ರೆ ದೂರ ಹೋಗಿ ಆದರೂ ಕಲಿಬೇಕು ಅನ್ನೋದನ್ನು ತೋರಿಸ್ಕೊಟ್ಟ. ಇವತ್ತು ಲೌಕಿಕ ಎಜುಕೇಶನ್ ಕಾಮನ್ ಅದು. ಈಗ ತುಂಬ ದೂರ ಹೋಗೋ ತೀರಾ ಕಾಮನ್. ಈಗ ಸ್ವಲ್ಪ ಹಳ್ಳಿಗೂ ಕಾಲೇಜುಗಳು ಸ್ಕೂಲ್ಗಳಾಗಿ ಬಂದಿರ್ತೇನೆ ಇರಲಿಲ್ಲ. SSLC ಪರೀಕ್ಷೆ ಕೊಡ್ಲಿಕ್ಕೆ ಇಲ್ಲಿಂದ ಇಲ್ಲಿಲ್ಲ ಸೆಂಟರ್ ಮದ್ರಾಸ್ ಹೋಗ್ತಿದ್ರಂತೆ. ಆ ಕಡೆಯವರು ಬಾಂಬೆಗೆ SSLC ಪರೀಕ್ಷೆಗೂ ಸೆಂಟರ್ ಇಲ್ಲ ಇಲ್ಲೆಲ್ಲೂ ಕೂಡ ಅಂತ ಕಾಲ ಇತ್ತು. ಈಗ ಮೆಡಿಕಲ್ ಕಾಲೇಜ್, ಹಳ್ಳಿಗಳಲ್ಲಿ ಮೆಡಿಕಲ್ ಕಾಲೇಜ್ ಬರೋ ಸ್ಥಿತಿ ಬಂದಿದೆ. ಅದು ಆ ದೃಷ್ಟಿಯಲ್ಲಿ ವೇದಾಂತ ವಿದ್ಯೆಗೆ ಮಾತ್ರ ಏನನ್ನು ಅದು ಓದೋರು ಬರೋದೇ ಇಲ್ಲ, ಆದಿ ಬಿಡುತ್ತಾರೆ. ಹೆಸರಾಧ್ಯಾಯ ಅದ್ರದ್ದೇನು ತೋರಿಸಿದ್ರು, ದೂರ ಇದ್ರು ಕೂಡ ನಮ್ಮ ಅನುಕೂಲ ಇಲ್ಲ. ಇವತ್ತು ಈ ವೇದಾಂತಕ್ಕೆ ಮಾತ್ರ ಸಮಸ್ಯೆ ಇದ್ದೇ ಇದೆ. ನಮ್ಮೂರಲ್ಲಿ ಹೇಳ್ಕೊಡೋರಿಲ್ಲ ಅಂಬೋದು ಕಾಮನ್ ಇದು. ಎಷ್ಟೋ ಊರುಗಳಲ್ಲಿ ಒಬ್ಬ ಪಂಡಿತರು ಇಲ್ಲ, ಗೊತ್ತಾಯ್ತಾ. ಇರೋ ಅನೇಕ ಪಂಡಿತರು ಪಾಠ ಹೇಳ್ತಿರೋದು ನಿಯಮ ಇಲ್ಲ. ಅಂಥ ಹೊತ್ತಿನಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ದೂರ ಆದರೂ ಹೋಗಿ ಪರವಾಗಿಲ್ಲ ಅಂತ ತಿಳಿಸಿ ತಥೋ ಅಧ್ಯಗೀಷ್ಟ, ಅಲ್ಲಿ ಹೋಗಿಟ್ಟು ಅಧ್ಯಯನವನ್ನು ಮಾಡಿದ. ಸಹಬಲೇನ, ಬಲರಾಮನ ಸಮೇತ, ಸಹಬಲೇನ ಬಲರಾಮನ ಸಮೇತ ಹೋಗಿ ಅಧ್ಯಯನವನ್ನು ಮಾಡಿದ. ನಮಗೆ ಒಂದು ಪ್ರಶ್ನೆ ಬಂತು, ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು ಕೃಷ್ಣ ಅಂದ್ರೆ, ವೇದಾಂತ ತಾನು ಸರ್ವಜ್ಞ ತೋರಿಸ್ಬೇಕು ಜಗತ್ತು. ತಾನು ಸರ್ವಜ್ಞ, ಜಗತ್ತಿಗೆ ಓದ್ಬೇಕಂತ ತೋರಿಸ್ಬೇಕು. ಅದಕ್ಕೇನು ಮಾಡಿದ, ಸರ್ವಜ್ಞ ಅಂತ ಯಾಕೆ ಗೊತ್ತಾಗ್ಬೇಕು ನಿಮಗೆ. ವೇದಾನ್ ಸಕೃನ್ ನಿಗದಿತಾನ್ ನಿಖಿಲಾಶ್ಚ ವಿದ್ಯಾ, ವೇದಾನ್ ಸಕೃನ್ ನಿಗದಿತಾನ್, ಅವ್ರ ಗುರುಗಳು ಹೇಳ್ತಿರ್ಲಿಕ್ಕೆ ಒಪ್ಪಿಸ್ತಾ ಇದ್ದ, ಟಕ ಒಪ್ಪಿಸ್ತಿದ್ದ. ಓ ಇದೆಲ್ಲ ಗೊತ್ತಿದೆ ಅಂತ ಗೊತ್ತಾಗ್ತಿತ್ತು. ಇದರಿಂದ ನಾನು ಸರ್ವಜ್ಞ ಅಂತ ತೋರಿಸಿದೆ. ಓದಕ್ಕೆ ಯಾಕೆ ಹೋಗಿದ್ದ ಅಂದ್ರೆ, ತಾನು ದೈವತ ಶಿಕ್ಷಣಾಯ, ದೇವತೆಗಳಿಗೂ ಶಿಕ್ಷಣ ಕೊಡಬೇಕು. ನೀವು ಭಾರಿ ಗೊತ್ತಿದ್ರು ಕೂಡ ನೀವೇ ಓದಕ್ಕೆ ಹೋಗಬೇಡಿ, ಲೋಕದಲ್ಲಿ ಬ್ಯಾಡ್ ಮೆಸೇಜ್ ಬರುತ್ತೆ. ಅದರಿಂದ ಗುರುಗಳಿಂದ ಓದಿ, ನಿಮ್ಮ ವಿದ್ಯೆ ನಿಮಗಿರಲಿ, ಅದ್ರ ಅಧ್ಯಯನದಿಂದ ಬಂತು ಅಂತಾನೆ ಆಗಬೇಕು.
ಇವತ್ತು ಲೋಕದಲ್ಲೂ ಹಾಗಿದೆ, ಎಲ್ಲ ವಿಷಯ ಗೊತ್ತು, ಆದರೆ ಅವನಿಗೆ ಕ್ವಾಲಿಫಿಕೇಶನ್ ಇಲ್ಲ. ಗೊತ್ತಾಯ್ತಾ? ಅವಾಗ ಏನ್ ಮಾಡ್ತಾರೆ, ಅವ್ನ ಅಲೋ ಮಾಡೋಕ್ಕಾಗಲ್ಲ. ಪ್ರೊಫೆಸರ್ ಮಾಡಿ ಏನೇ ಆಗಿದ್ರು ಮಾಡೋಕ್ಕಾಗಲ್ಲ. ಗೊತ್ತು ಅವರಿಗೆ ಇರೋನ್ ಕೆಲಸಕ್ಕೆ ಪಾಸವರುತ್ತೋ ಗೊತ್ತು, ಹೈಲಿ ಡಿಸರ್ವಿಂಗ್ ಇದ್ದಾನೆ. ಬಟ್ ಒಂದ್ಸತಿ ಅವನಿಗೆ ಕೊಟ್ಟರೆ ಏನಾಗುತ್ತೆ, ಆಮೇಲೆ ಎಲ್ಲ ರೂಲ್ಸ್ ಹೊರಟು ಕೆಟ್ಟೋಗ್ಬಿಡುತ್ತೆ. ಅದಕ್ಕೇನು ಮಾಡ್ತಾರೆ, ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಬೋದೇ ಹೊರತು ಆ ರೀತಿ ವ್ಯವಸ್ಥೆ ಮಾಡಬಾರ್ದು. ಅದು ರೂಲ್ಸ್ ವೈಲೇಟ್ ಮಾಡಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಹೇಳಿದ್ರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿಗೆ ಸೀಟ್ ಸಿಗದೆ ಇದ್ದವರೆಲ್ಲ ಎಲ್ಲದ್ರೂ ಅದರಲ್ಲಿ ಫೇಲು, ಆ ಥರ ಇರ್ತಾನೆ. ಅದು ಆ್ಯಕ್ಚುಲಿ ತೀರಾ ಗ್ರೇಟ್. ಆದರೆ ಯಾವುದೋ ಒಂದು ಕಾರಣ ಇರುತ್ತೆ, ಇವ್ರಿಗೆ ಗೊತ್ತಿದ್ರು ಕೂಡ ಏನು ಮಾಡಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ದೈವತ ಶಿಕ್ಷಣ. ಅವ್ರು ಬೇಕಾದ್ರೆ ಏನು ಮಾಡ್ಬೇಕು, ಅವರು ಓದಿ ಕ್ವಾಲಿಫಿಕೇಶನ್ ತೊಗೊಂಡು ಹೋಗ್ಬೇಕೆ ಹೊರತು ಹಾಗೆ ಹೋಗಬಾರ್ದು. ಅದು ಏನೋ ನಾ ಭಾರಿ ಬುದ್ಧಿ ಅಂತ ಹೇಳಿದ್ರೆ ಇರ್ಬೋದು, ಭಾರಿ ಬುದ್ಧಿವಂತರಾಗಿದ್ದಕ್ಕೆ ಹೇಳ್ತಾ ಇರೋದು ರೂಲ್ಸ್ ಫಾಲೋ ಮಾಡು ಅಂತೇಳಿ. ಭಾಳ ಬುದ್ಧಿವಂತ ರೂಲ್ಸ್ ಫಾಲೋ ಮಾಡಿದ್ರೆ ಏನಾಗುತ್ತಾಗ ಉಳಿದವರು ಫಾಲೋ ಮಾಡ್ತಾರೆ. ದಡ್ಡ ಫಾಲೋ ಮಾಡೋದು ದೊಡ್ಡದಲ್ಲ, ತಿಳುವಳಿಕೆ ಇರೋರು ಮಾಡಬೇಕು. ಅದಕ್ಕೆ ದೈವತ ದೇವತೆಗಳಿಗೆ ಶಿಕ್ಷಣ. ಏನ್ ದೇವತೆಗಳು ಯಾಕೆ ಶಿಕ್ಷಣ ಅಂದ್ರೆ, ಭೂಲೋಕದಲ್ಲಿ ಅವತಾರ ಮಾಡಿ ಬಂದಿರ್ತಾರೆ, ಎಲ್ಲ ಗೊತ್ತಿದೆ ಅವರಿಗೆ. ಆದ್ರೂ ಏನ್ ಮಾಡ್ಬೇಕು, ಅವರು ಗುರುಕುಲ ವಾಸ ಇತ್ಯಾದಿ ಮಾಡಲೇಬೇಕು. ಆ ಮೂಲಕ ವಿದ್ಯೆಯನ್ನ ಕಲಿತು ಜಗತ್ತಿಗೆ ಒಂದು ಸಂದೇಶ ಕೊಡಬೇಕು. ಅದಕ್ಕೆ ಏನಂತಾರೆ, ಅದಕ್ಕೆ ಲೋಕ ಸಂಗ್ರಹ, ಲೋಕಗಳಿಗೆ ಶಿಕ್ಷಣ ಮಾಡತಕ್ಕಂಥ ಲೋಕ ಸಂಗ್ರಹ ಅಂತ ಹೇಳ್ತಾರೆ. ತರವತ್ ಪ್ರವೃತ್ತಿ ದೈವತ ಶಿಕ್ಷಣ. ವಿದ್ಯಾ ಬರೀ ಹೋಗ್ಲಪ್ಪ ದೂರ ಹೋದ ಓದಿ ಶಾಸ್ತ್ರ ಮಾಡಬೇಡಿ, ಕೋರ್ಸಲ್ಲಿ ಕಂಪ್ಲೀಟ್ ಮಾಡಿ ಪೂರ್ತಿಯಾಗಿ. ನಿಖಿಲಾಹ ವಿದ್ಯಾ, ಎಲ್ಲ ವಿದ್ಯೆಗಳನ್ನು ಕೃಷ್ಣ ಹೇಳಿಸ್ಕೊಂಡ. ಎಲ್ಲ 64 ವಿದ್ಯೆಗಳನ್ನು ಅಂತ ಹೇಳಿ, 64 ವಿದ್ಯೆ, ವೇದಗಳು ಪ್ಲಸ್ 64 ವಿದ್ಯೆಗಳು ಎಲ್ಲದನ್ನೂ ಓದಿದ. ಯಾಕೆ ಓದೋದು ಕೂಡ ಹೇಗೆ ಓದಬೇಕು, ಸಮಗ್ರ ಓದಬೇಕು. ನಮ್ಮಲ್ಲಿ ಯಾವ ಸಮಗ್ರ ಓದ್ದ ಮಾತ್ರನೇ ಕ್ಲಿಯರ್ ಪಿಕ್ಚರ್ ಸಿಗೋದು. ನಮಗೆ ನೆಗಡಿ ಕೆಮ್ಮಾಗಿದೆ ಅಷ್ಟೇ, ನಾವು ಯಾವ ಡಾಕ್ಟರ್ ಹತ್ರ ಹೋಗೋದು, ಎಲ್ಲಿ ಹೋಗ್ತೀವಿ, ನಾವು ದೊಡ್ಡ ಡಾಕ್ಟರ್ ಹತ್ರ ಹೋಗ್ತಾರೆ. ಅದಕ್ಕೆ ಇವ್ರಿಗೆ ನೆಗಡಿ ಕೆಮ್ಮಿಗೆ ಅಷ್ಟು ಗೊತ್ತು, ಇವ್ರಿಗೆ ಅದ್ರ ಬ್ಯಾಕ್ಗ್ರೌಂಡ್ ಗೊತ್ತಿರುತ್ತದೆ. ಆದ್ರಿಂದ ನಮ್ಗೆ ಬೇಕಾದ ಸಣ್ಣ ಪದಾರ್ಥ ದೊಡ್ಡ ಪ್ರಾವಿಡೆನ್ಸ್ ತೋರಿಸಿ ಹೋಗ್ತಾನೆ. ಅದಕ್ಕೆ ಅಂದ್ರೆ ಅಲ್ಲಿ ಏನಿರ್ಬೋದು, ಅಲ್ಲಿ ಅಥೆಂಟಿಕ್ ಆಗಿರುತ್ತೆ, ಈ ಕಾನ್ಸೆಪ್ಟ್ ಇರುತ್ತೆ. ಆದ್ದರಿಂದ ನಮಗೆ ಬೇಕಾದ ಸ್ವಲ್ಪ ವಿಚಾರ ಆದ್ರೂ ಕೂಡ ಪೂರ್ತಿ ಕಲಿಬೇಕು. ಪೂರ್ತಿ ಕಲ್ತವ್ರ ಹತ್ರ ಹೋಗ್ಬೇಕು. ಈ ಮತ್ತೆ ಏಕದೇಶ ಕಲ್ತವ್ರ ಹತ್ರ ಆಗಬಾರ್ದು. ಇವತ್ತು ಏಕದೇಶ ವಿದ್ಯೆನೇ ಜಾಸ್ತಿ, ಯಾವುದು ಕಂಪ್ಲೀಟ್ ಓದಿದ್ದೇನೆ ಓದಿದಂತೆ ಮಾಡೋದು ಅವೆಲ್ಲ ಇರ್ತದೆ. ಸಾಮಾನ್ಯವಾಗಿ ಪೂರ್ಣ ಬಂದಾಗ ಮಾತ್ರ ಫುಲ್ ಗ್ರಿಪ್ ಸಿಗೋದು. ಕುರುದವ್ರು ರಾಮಾಯಣ ಬರೀತಾರೆ, ಆಚಾರ್ಯ ರಾಮಾಯಣ ಬರೆದ್ರು. ಹೇಗೆ ಬರೆದ್ರು ಅವರು, ಇತ್ಯಶೇಷ ಪುರಾಣೇಭ್ಯ ಪಂಚರಾತ್ರೇಭ್ಯ ಚ ಭಾರತಾಚೈವ ವೇದೇಭ್ಯೋ ಮಹಾರಾಮಾಯಣಾದಪಿ, ಎಲ್ಲ ಸೋರ್ಸು ತಿಳ್ಕೊಂಡು ಹೇಳಿದರು. ಅದು ಫುಲ್ ಆಯ್ತು. ಅದು ರಾಮಾಯಣ ಮಾತ್ರ ಓದಿದರೆ ನಿಮ್ಗೆ ಬೇಕಾದ್ರೆ ರಾಮಾಯಣ ಒಂದೇ, ಸಮಗ್ರ ಗೊತ್ತಾಗ್ಬೇಕಾದ್ರೆ ಏನ್ ಬೇಕದಕ್ಕೆ, ಏನ್ ಬೇಕು ಇದೆಲ್ಲ ತಗೋಬೇಕು. ಇದು ಬಹಳ ಮುಖ್ಯ. ಈಗ ಈ ಕಾನ್ಸೆಪ್ಟ್ ನಮ್ಗೆ ಇಲ್ದ ಹೋದರೆ, ಇವತ್ತು ಒಂದು ಸಬ್ಜೆಕ್ಟ್ ಓದಿದ್ರೆ ಅದನ್ನೇ ಪಾಠ ಮಾಡಿದ್ರೆ ಅರ್ಥ ಆಗಲ್ಲ. ಜಾಸ್ತಿ ಓದಿ ಅನ್ನ ಪಾಠ ಮಾಡಿದಾಗ ಅದು ಕ್ವಾಲಿಟಿ, ಬೇರೆ ಪಾಠ ಮಾಡಲ್ಲ ಅವನು, ಬಟ್ ಕ್ಲಾರಿಟಿ ಭಾರಿ ಜಾಸ್ತಿ ಇರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ವಿದ್ಯೆಯನ್ನು ಯಾವಾಗಲೂ ಕೂಡ ಯಾವ ಕಾಲಕ್ಕೂ ಕೂಡ ಆನೋ ಭದ್ರಾಣಿ ಕೃತವೋ ಎಂತೂ ವಿಶ್ವತಃ, ಸದಾ ಕಾಲ ಜ್ಞಾನ ಬರ್ತಿದ್ವಿ. ಶ್ರವಣ ಯಾವಾಗಲೂ ಮಾಡಬೇಕು. ಅದಕ್ಕೆ ದೇವರು ಕಿವಿಗೆ ಏನು ಕೊಟ್ಟಿಲ್ಲ, ಬಾಗ್ಲೇ ಇಲ್ಲ. ಬಾಯಿ ಬಾಗಿಲಿದ್ದ ಕಿವಿ ಬಾಗಿಲಿಲ್ಲ, ಯಾವಾಗಲೂ ಕೇಳ್ತೀರಿ, ಒಳ್ಳೆ ವಿಷಯ ಬರ್ತಾನೆ ಇರಲಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಸಂದೇಶ ಕೊಡಲಿಕ್ಕೆ ನಿಖಿಲಾಶ್ಚ ವಿದ್ಯಾ ವೇದ ವಿದ್ಯೆಗಳು ಬಿಟ್ಟಾರ ಇವೆಲ್ಲ ವೇದಾಂತ ಆಗ್ಬಿಟ್ಟು. ವೇದ ಎಂಬ ಬಹುವಚನದಲ್ಲಿ ಏನಂತ ಕರೀತಾರೆ, ಆದ್ಯರ್ಥ ಅಂತ ಹೇಳಿ. ವೇದಾಂಗಗಳು ಅವೆಲ್ಲ ಸೇರ್ಕೊಂಡು ಹೋಯ್ತು ಬಹುವಚನದಿಂದಾಗಿ. ಅರ್ಥ ಆಯ್ತಾ? ಪ್ಲಸ್ ಬ್ರಹ್ಮ ಎಲ್ಲ ತಿಳ್ಕೊಂಡು ಹೋಯ್ತು. ಉಳಿದು ಅಕ್ವಾರ್ಡ್ ನಿಖಿಲಾಶ್ಚ ಕಲಾವಿದ್ಯೆಗಳು ಬಂತು. ಕಲಾವಿದ್ಯೆಗಳನ್ನ ಈ ಓದೋ ಅಭ್ಯಾಸ ನಿಂತೋಗ್ಬಿಟ್ಟಿದೆ. ಈಗ ರಾಯರವರೆಗೂ ಬಂತದ್ದು. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯೆ ವಿಜೇಂದ್ರ ಸ್ವಾಮಿಗೆ ಬಂತು. ವ್ಯಾಸರಾಜರಿಗೆ ಗೊತ್ತಿತ್ತು, ಶಿಷ್ಯರಿಗೆ ಅಲ್ಲಿವರೆಗೂ ಬಂತು. ಆಮೇಲೆ ಅದು ಪದ್ಧತಿ ಇಲ್ಲ, ಶಿಷ್ಯತೆ ಕಲಾಕೋವಿದ್ರು ಒಬ್ಬ ಪದ್ಧತಿ ಬಿಟ್ಟೋಯ್ತು. ಈಗ ಆ ಕಲಾವಿದ್ಯೆ ಓದಲಿಕ್ಕೆ ಸಾಧ್ಯ ಅನ್ನೋ ಸ್ಥಿತಿ ಬಂದಿದೆ. ಆಚಾರ್ಯ ಹೇಳ್ತಾರೆ, ಕಲಾವಿದ್ಯೆಯನ್ನು ಓದಿ, ಆದರೆ ಯಾವುದಕ್ಕೂ ಗೃಹಸ್ಥರಿಗೆ ಓದೋ ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲ, ಯತಿಗಳು ಮಾತ್ರ ತಿಳ್ಕೊಳ್ಳೋದು ತಪ್ಪಲ್ಲ, ಆದರೆ ಅದನ್ನ ಶಾಸ್ತ್ರ ಓದ್ದಾಗ ಓದಬಾರ್ದು. ನಾವೆಲ್ಲ ಟೆಕ್ಸ್ಟ್ ಬುಕ್ ಓದ್ದಾಗ ಓದಬಾರ್ದು. ನಾವೆಲ್ಲ ಓದಿ ಏನಾಗುತ್ತೆ, ನಮಗೆ ಈಗ ಜನರಲ್ ನಾಲೆಜ್ ಬರುತ್ತೆ, ಅದು ಸರಿನೇ, ಟೆಕ್ಸ್ಟ್ ಬುಕ್ ಅಲ್ಲ ಅದು. ಆದಷ್ಟು ಇವೆಲ್ಲ ಟೆಕ್ಸ್ಟ್ ಅಲ್ಲ, ಕಲಾವಿದ್ಯೆಗಳು ಬಂದಿದ್ರೆ ಭಾರಿ ಒಳ್ಳೇದು. ಅದಕ್ಕೆ ಅವ್ರು ವಂಡರ್ಸ್ ಮಾಡ್ತಾ ಇದ್ರು. ವಿಜೇಂದ್ರ ಸ್ವಾಮಿ ಕಥೆ ಬೇಕಾದಷ್ಟಿದೆ, ಏನೇನು ಮಾಡ್ತಿದ್ರು ಅಂತೇಳಿ. ವ್ಯಾಸರಾಜ ಕುಹಯೋಗನೇ ಪರಿಹಾರ ಮಾಡಿದ್ರು. ಎಲ್ಲ ವಿದ್ಯೆಗಳು ಬೇಕು. ಆ ಸಂಪೂರ್ಣ ಸಂವಿತಪಿ, ಬರೀ ಸಂವಿತ್ ಅಂದ್ರೆ ಜ್ಞಾನ, ಪೂರ್ಣ ಸಂವಿತ್ ಅಂದ್ರೆ ಪೂರ್ಣ ಪ್ರಜ್ಞ. ಎಂಥ ಪೂರ್ಣ ಪ್ರಜ್ಞ, ಈ ಪೂರ್ಣ ಪ್ರಜ್ಞರಿಗಿಂತ ಪೂರ್ಣ ಪ್ರಜ್ಞ, ಸಂಪೂರ್ಣ. ಇವರು ಪೂರ್ಣ ಬೋಧರು, ಸಂಪೂರ್ಣ ಬೋಧ ಪರಮಾತ್ಮ. ಇಷ್ಟಾದರೂ ಕೂಡ ದೈವತ ಶಿಕ್ಷಣಾಯ, ದೇವತೆಗಳ ಶಿಕ್ಷಣ ಮಾಡೋದಕ್ಕೋಸ್ಕರ ಕೃಷ್ಣ ಹಾಗೆ ಮಾಡಿದ. ಅದನ್ನೇ ಇನ್ನೂ ಸ್ಪಷ್ಟ ಮಾಡ್ತಾನೆ. ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿಗೂಹನ ಮುತಾಧ್ಯಯನಾದಿರತ್ರ ತಜ್ಞಾತ್ಮನಾರ್ಥಮವಸದ್ ಭಗವಾನ್ ಗುರೌಜ. ದೊಡ್ಡ ಒಂದು ಥಿಯರಿ ಹೇಳ್ಬಿಡ್ತಾರೆ.
ಬರೀ ದೈವತ ಶಿಕ್ಷಣ ಯಾತಕ್ಕೆ ಮಾಡಬೇಕು ಅಂದರೆ ಧರ್ಮೋ ಹಿ ಸರ್ವ ವಿದುಷಾಂ ಅಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ನಾನಾದಿ ಗುಹನಂ ಉತ ಅಧ್ಯಯನಾದಿ ಅತ್ರ ತಜ್ಞಾಪನಾರ್ಥಂ ಅವಸತ್ ಭಗವಾನ್ ಗುರೌಚ. ಧರ್ಮೋ ಹಿ ಏನ್ ಧರ್ಮ? ಸರ್ವ ವಿದುಷಾಂ ಅಪಿ ಧರ್ಮ, ಎಲ್ಲ ಜ್ಞಾನಿಗಳಿಗೂ ಧರ್ಮ. ದೇವತಾನಾಮಪಿ, ಭೂಲೋಕದಲ್ಲಿ ಜ್ಞಾನಿ ದೇವತೆ ಅವತಾರ ಜೊತೆಗೆ ಅವರು ಕೂಡ ಏನ್ ಮಾಡಬೇಕು? ದೈವತಾನಾಂ ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ, ಸರ್ವ ವಿದುಷಾಂ ದೈವತಾನಾಂ ಅಪಿ ಧರ್ಮ. ಏನ್ ಧರ್ಮ? ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ. ಮನುಷ್ಯರಾಗಿ ಅವತಾರ ಮಾಡಿದಾಗ ಹ್ಯಾರು ನಡ್ಕೋಬೇಕು? ಅವರು ಮನುಷ್ಯರಂತೆ ನಡ್ಕೋಬೇಕು. ನಮ್ಮ ಪದ್ಧತಿ ಇದೆ. ಯಾವುದೋ ಮಠಕ್ಕೆ ಹೋಗಿರ್ತಾರೆ, ವ್ರತ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಡ. ಇವನು ದೊಡ್ಡವರು, ಇವನ್ ಮಾಡೋ ಪ್ರಕಾರ ಅವ್ರ ವ್ರತದಲ್ಲಿ ಬರೋದಿಲ್ಲ. ಬಟ್ ಏನ್ ಮಾಡಬಾರ್ದು? ಇವನ್ ಅದನ್ನೆಲ್ಲ ಮಾಡ್ಲಕ್ಕೆ ಹೋಗ್ಬಾರ್ದು. ಈಗ ದೊಡ್ಡವ್ರದ್ದು ಅಲ್ಲಿ ಗ್ರಾಹ್ಯ, ಅಲ್ಲಿಗೆ ಹೋದಾಗ ಅಲ್ಲೇ ನಡ್ಕೋಬೇಕು. ಆಯಾ ಸಂಪ್ರದಾಯ ಫಾಲೋ ಮಾಡ್ಬೇಕು ಯಾವಾಗ ಕೂಡ, ಇಲ್ಲದ್ರೆ ತಪ್ಪಾಗುತ್ತೆ. ಅದೊಂದು ಧರ್ಮಾಚರಣೆ ನಿಜ. ಯಸ್ಮಿನ್ ದೇಶೇ ಆಚಾರ ಪಾರಂಪರ್ಯ ಕ್ರಮಾಗತಃ, ಯಾವ ದೇಶದೊಳಗೆ ಯಾವ ಒಂದು ಧರ್ಮ, ಯಾವ ಕಾಲದಲ್ಲಿ ಯಾವ ಧರ್ಮ ಇರುತ್ತೋ ಅದನ್ನ ಅನುಸರಿಸಿ ನಡಿಬೇಕಾದದ್ದು ಕರ್ತವ್ಯ ಅಂತ ತೋರಿಸಿದ್ರು. ದೈವತ ಶಿಕ್ಷಣಾಯ ದಾನಾದಿ ಗುಹನ. ಇನ್ನೊಂದು ಪಾಯಿಂಟ್, ನರವತ್ ಪ್ರವೃತ್ತಿ. ನರರೇ ಆಗಿಬಿಡಬಾರ್ದು, ನರರಂತೆ ನಡ್ಕೋಬೇಕು. ಪ್ರಸಂಗ ಬಂದಾಗ ನಮ್ಮಲ್ಲಿ ಇದ್ದಾರೆ ಕಾಮನ್ ಸೆನ್ಸ್ ಅಲ್ಲಿ, ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ, ಡಾಕ್ಟರ್ ಎಲ್ಲರೂ ಕೂತಿದ್ದಾರೆ ಅದ್ರಲ್ಲಿ. ಆಗೆಲ್ಲ ಪ್ಯಾಸೆಂಜರ್ಸ್ ಅಷ್ಟೇ. ಯಾವ ರೀತಿ ನಡ್ಕೋಬೇಕು ಅವರೀಗ? ಅದು ಧೈರ್ಯ ಕಂಡಕ್ಟರ್ ಮತ್ತೆ ಕೇಳಬೇಕು, ಇಲ್ಲಿ ಕೂಡ ಅಲ್ಲಿ ಕೂತ ಹೇಳಿ ಕೇಳಬೇಕಂತ. ಅಷ್ಟೇ ಅವ್ರು ತಲೆಹರಟೆ ಮಾಡಾಗಿಲ್ಲ. ಅಲ್ಲಿ ಪ್ರಸಂಗ ಬಂತು, ಯಾವನ ಬಿದ್ದ ಮೂರ್ಛೆ, ಅವ ಡಾಕ್ಟರ್ ಕೆಲಸ ಬಂತು. ಅವ ಸುಮ್ಮನೆ ಕೊಡಬಾರ್ದು, ನಾನೀಗ ಸಿಟಿಜನ್ ಅಂತ ಕೊಡಬಾರ್ದು. ಈಗ ಪ್ರಸನ್ನ ಬಂತೀಗ ಅವಾಗ ಹೇಳ್ಬೇಕು. ಉಳಿದಂತೆ ಅವ್ನು ಕೇಳೋದಿಲ್ಲ, ಅವ್ರು ಹೇಳಬಾರ್ದು. ಟಿಕೆಟ್ ಕೇಳ್ತಾರೆ, ಕೊಡಬೇಕು. ಇದು ಯಾರು ಏನದು ಗೊತ್ತಾಗ ಸಿಟಿ ಇಲ್ಲ, ಪ್ಯಾಸೆಂಜರ್ ಅಷ್ಟೇ. ಅದಕ್ಕೆ ಟಿಕೆಟ್ ತೊಗೊಂಡಿದ್ದಾನೋ ಇಲ್ಲವೋ ಇಷ್ಟೇ ಪ್ರಶ್ನೆ, ಬೇರೆ ಯಾವುದೂ ಇಲ್ಲ. ಬೇರೆ ವಿಷಯ ಬಂದ ಪ್ರಶ್ನೆ ಬರುತ್ತೆ. ಎಲ್ಲದಕ್ಕೂ ಏನು ಬಂತ ಅಂತ ಕಾಫಿಗೆ ಹಿಡಿತದ ಕೊಡೋದು ಎಲ್ಲ ಮಾಡಬಾರ್ದು. ತನಗೆ ಎಷ್ಟು ಮಕ್ಕಳಿದ್ದಾರೆ, ತನಗೆ ಎಷ್ಟು ಕಾರ್ ಇದೆ, ಅವೆಲ್ಲ ಪ್ರಯೋಜನ ಇಲ್ಲ. ತಾನು ಯಾವ ಅಧಿಕಾರಿ ಏನೂ ಇಲ್ಲ, ಅವ್ನು ಇವನು ಅಷ್ಟೇ, ಬೇರೆ ಇಲ್ಲ. ಯಾವ್ದಾರು ಕ್ಲೇಮ್ ಇದ್ರೆ ಪಾಸ್ ಗೀಸ್ ಅವಾಗ ಅಷ್ಟೇ ತೋರಿಸ್ಬೇಕು, ಬೇರೆ ಸಂಬಂಧ ಇಲ್ಲ. ಅದು ಇದೆಲ್ಲ ಇವತ್ತಿಗೆ ನಡೀತಾ ಇದೆ. ಆಕ್ಚುಲಿ ತಾಯಿ ಎಲ್ಲರೂ ಕೂಕೋತಾರೆ, ಡಾಕ್ಟರ್ ಅಂತ ಕೂಕೋತಾರೆ, ಹುಚ್ಚ ಅಂತ ಕರೀತಾರೆ. ಡಾಕ್ಟರ್ ಅಂತ ಹೇಳೋದಿಲ್ಲ, ಪೇಷಂಟ್ ಅಂತ ಕರೀತಾರೆ ಅಷ್ಟೇ. ಅದು ಸರಿಯಲ್ಲ. ಅದಕ್ಕೆ ಹೇಳಿದ ಜ್ಞಾನಾದಿ ಗುಹನಂ, ಜ್ಞಾನಾದಿ ಗುಹನಂ ಏನ. ಹೌದು ಹೌದು, ಅಲ್ಲಿ ಅದು ಎರಡು ವಿಷಯ ಇದೆ. ಕೆಲವು ಸಂಪ್ರದಾಯಗಳು ಮಡಿ ಮೇಲೆ ಜ್ಞಾನನೇ ಇಲ್ಲ. ಬೇಡ ಬೇಡ ಬೇಡ, ನಾವು ಅಲ್ಲಿ ಮಡಿ ಮೇಲೆ ಅವನಿಗೆ ಮಾಡ್ತಿರ್ತಾನೆ, ಅವ್ರು ಶರ್ಟ್ ಹಾಕೊಂಡು ಬೆಳತಾನೆ ಇರ್ತಾನೆ. ನಾವೇನ್ ಮಾಡ್ಬೇಕಂದ್ರೆ ನಮಗೆ ಗೊತ್ತದು. ಒಂದು ಚಾಯ್ಸ್ ನಮಗಿದೆ, ಈಗ ಬೇರೆ ಚಾಯ್ಸ್ ಇಲ್ಲ, ಅವ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಅವ್ನಿಗೆ ದುಡ್ಡು ಕೊಟ್ರೆ ಏನ್ ಮಾಡ್ತಾನೆ? ಬರೋದಿಲ್ಲ. ಅವ್ರಿಗೆ ಕೊಡೋದು ಬಾಕಿ ಕೊಟ್ಬಿಟ್ರೆ ನೀವೇನಾದ್ರು ಮಾಡ್ಕೊಂಡು ಬಿಡ್ತಾರೆ. ನಾವು ನಮ್ಮ ಮಡಿಲಿ ನಾವು ಮಾಡ್ಕೋಬಹುದು, ಇಲ್ಲದವ್ರು ಬಿಡೋದಿಲ್ಲ, ಅವರು ಅಲ್ಲಿವರೆಗೂ ಬಿಡೋದಿಲ್ಲ. ಅಷ್ಟು ಮಾಡಿರ್ಬೋದು, ಗಲಾಟೆ ಮಾಡ್ಕೊಳ್ಳೋಕೆ ಕಾರಣ ಇಲ್ಲ. ದೊಡ್ಡ ಕೂಗೆ ಗಲಾಟೆ ಪ್ರಸಂಗನೇ ಬರೋದಿಲ್ಲ. ಬೇರೆ ಸಿಗಲೇ ಇಲ್ಲ. ಈಗ ಅವ್ರು ಮಾಡಿಸಿದ್ದೇ ಮಾಡಿ ಅನುಸಂಧಾನ ಮನಸ್ಸಲ್ಲಿರಿ ಅಷ್ಟೇ. ಬಿಡ್ಲಕ್ಕೂ ಬರೋದಿಲ್ಲ, ಅವ್ರು ಹೇಳಿದ್ರು ಒಪ್ಲಕ್ಕೂ ಬರೋದಿಲ್ಲ. ನಡ್ಕೋಬೇಕಾದ್ರೆ ನಮ್ಮ ಧರ್ಮ ಅದು. ಪಕ್ಕದಲ್ಲಿ ಸ್ಪೋಕರ್ ಕೂತಿರೋದು ಏನ್ ಮಾಡ್ತೀರಿ ಇವಾಗ? ಏನ್ ಮಾಡ್ತೀವಿ? ಈ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ನಬ್ಬಾಯಿಗೆ ಬಿಡ್ತಾರೆ ಚೆಲ್ಲಕ್ಕೆ ಹೋದ್ರೆ. ಅವಾಗ ಏನ್ ಮಾಡ್ಬೇಕು? ಉಸಿರು ಕೊಡ್ಬೇಕಷ್ಟೆ. ಯಾಕೆ ಅಲ್ಲಿ ಇಲ್ಲಿಲ್ಲ, ರೋಸ್ ಬಗ್ಗೆ ಹಾಕಿದ್ರೆ ತೋರಿಸಿ ಹೇಳ್ಬೋದು ಅವನಿಗೆ. ಅದು ಇಲ್ಲ ಏನು ಮಾಡಕ್ ಬರೋದಿಲ್ಲ. ಹಿಡಿದೋಗ್ರಕ್ಕೂ ಬರಲ್ಲ, ಅದು ಪ್ರಯಾಣ ಆಗ್ಬೇಕಾಗಿದೆ. ಸುಮ್ಮನೆ ಕೊಡೋಕ್ಕೂ ಬರೋದಿಲ್ಲ, ಹೇಳಕ್ ಸಾಧ್ಯ ಇಲ್ಲ. ಅಂತ ಹೊತ್ತ ತರ್ಕೋಬೇಕಷ್ಟೆ. ತೀರ ಇದು ಮಾಡಕ್ ಬರ. ನಮ್ಮ ಮನೆ ಅಲ್ಲ ಅದು. ಹೌದು, ಅದ ಹೇಳ್ಬೇಕು. ಅವ್ರು ಹೇಳ್ಬಿಟ್ಟೆ ಬರಲ್ಲ ಅವರು. ಅವ್ರ ಉದ್ದೇಶ ಏನು? ತಮ್ಮಿಂದ ಆಗ್ಬೇಕು, ತಮ್ಮ ರೈಟ್ ಇದ್ದಾಗ ಆಗ್ಬೇಕು. ಹಾಗೆ ಅವ್ರು ಕೊಡೋದು ಕೊಟ್ಬಿಟ್ಟೆ ಮತ್ತೆ ತಂಟೆ ಬರೋದಿಲ್ಲ. ಅವಾಗ ಏನು ಮಾಡಕ್ಕ? ನಮ್ಮನ್ನು ಕರ್ಕೊಂಡು ಹೋಗಿರ್ಬೇಕು, ಇಲ್ಲೋದ್ರೆ ಒಪ್ಕೋಬೇಕಷ್ಟೆ. ಮನಸ್ಸಲ್ಲಿ ಸರಿ ಅನ್ಕೋಬೇಕು. ಜನನೇ ನರವತ್ ಪ್ರವೃತ್ತಿ, ನರದೇ ಆಗಬಾರ್ದು, ನರರಂತೆ ನಡ್ಕೋಬೇಕು. ಜ್ಞಾನಾದಿ ಗೂಹನಂ ಊತ ಅಷ್ಟೇ. ತನ್ನ ಜ್ಞಾನಾದಿಗಳನ್ನು ತೋರ್ಸಕ್ ಹೋಗ್ಬಾರ್ದು, ಪ್ರಸಕ್ತಿ ಬರದ ಹೊರತು ತನ್ನ ಜ್ಞಾನಾದಿಗಳನ್ನ ಹೇಳಕ್ ಹೋಗ್ಬಾರ್ದು. ಭೀಮಸೇನ ಹೇಗಿದ್ರು ಸೂತ ವೇಷದಲ್ಲಿ ಇದ್ದಾಗ, ಅಡಿಗೆಯವ್ರು ಹೇಗೋ ಅಷ್ಟೇ, ಬೇರೆ ಕೆಲಸ ಇಲ್ಲ. ಅದ್ರ ವಾಕ್ಯಾರ್ಥ ನಡೀತಿದ್ದು ಏನೇ ಆಗಿದ್ರು ಕೂಡ ಇವ್ರು ಹೋಗ್ಬೇಕಾಗ್ತಿತ್ತು. ಯಾವ ವೇಷದಲ್ಲಿ ಇದ್ದಿದ್ರೆ ಅಲ್ಲಿದ್ದಿದ್ರೆ, ಅಲ್ಲಿ ಹೋಗ್ತಾನೂ ಇರಲಿಲ್ಲ, ಆ ವೇಷನೂ ಆಗಿರ್ಲಿಲ್ಲ, ಪ್ರಶ್ನೆ ಬರೋದಿಲ್ಲ. ಜ್ಞಾನಾದಿ ಗೂಹನ ಊತ ಅಧ್ಯಯನಾದಿ. ಒಂದು ನರವತ್ ಪ್ರವೃತ್ತಿ, ಎರಡನೇದು ಜ್ಞಾನಾದಿ ಗುಹನ, ಮೂರನೇದು ಅಧ್ಯಯನಾದಿ. ಅಧ್ಯಯನಾದಿಗಳನ್ನು ಮಾಡಬೇಕು. ಇದೆಲ್ಲ ತಿಳಿಸ್ತಾರೆ. ತಜ್ಞಾಪನಾರ್ಥಂ ಅವಸತ್, ಇದೆಲ್ಲ ತಿಳಿಸೋದಕ್ಕೋಸ್ಕರ ಯಾರಿಗೆ? ದೇವತೆಗಳಿಗೆ. ಇವರೆಲ್ಲ ತಿಳಿಸ್ಬೇಕು ಅಂತ ಹೇಳಿ ಭಗವಾನ್ ಸ್ವತಃ ಭಗವಂತನಾದರೂ ಕೃಷ್ಣ ಗುರುವು ಅವಸತ್, ಗುರುಕುಲ ವಾಸವನ್ನು ಮಾಡಿದ. ಅವಸತ್ ಹೋಗ್ಲಿಲ್ಲ. ಇವತ್ತು ಅವಸತ್ ಗುರುಕುಲದಲ್ಲೇ ವಾಸ ಮಾಡ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ರೆಸಿಡೆನ್ಷಿಯಲ್ ಸ್ಕೂಲ್ ಅದು. ಹಿಂದಿನ ಸ್ಕೂಲ್ಗಳಲ್ಲಿ ಹೇಗಿರ್ತಿತ್ತು? ರೆಸಿಡೆನ್ಷಿಯಲ್. ಯಾತಕ್ಕೆ ಅಂತ ಪ್ರಶ್ನೆ ಬರುತ್ತೆ.
ದೂರಿಂದ ಓದ್ಬೋದು ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿದ್ದ ಬರೋ ಜ್ಞಾನ ಜಾಸ್ತಿ. ಅದಕ್ಕೆ ಎಲ್ಲ ಅಲ್ಲೇ ಇರ್ತಾರೆ, ಟೋಟಲ್ ಇರ್ತಾರೆ, ಮತ್ತು ಮಾಡೋದನ್ನೆಲ್ಲ ನೋಡ್ತಾರೆ, ಡೈಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದರಲ್ಲಿ ಪಾಠ್ಯ ಹೋದಾಗ ಬರೀ ಥಿಯರಿ ಆಗುತ್ತೆ, ಬದುಕು ಗೊತ್ತಾಗೋದಿಲ್ಲ. ಅದು ಗುರುಗಳಿಗೂ ಒಳ್ಳೇದು, ಯಾಕೆಂದ್ರೆ ವಾಚ್ ಮಾಡ್ತಾ ಇರ್ತಾರೆ, ಹುಷಾರಾಗಿರ್ತಾರೆ. ಗುರುಗಳು ಇಂಪ್ರೂವ್ ಆಗ್ತಾರೆ, ಶಿಷ್ಯರು ಇಂಪ್ರೂವ್ ಆಗ್ತಾರೆ. ಇಲ್ಲದ ಹೋದ್ರೆ ನಾನು ಅವ್ರಿಗೆ ಈ ಕಡೆ ಇವ್ರಿಗೆ ಕಡೆ ಬೇಕಾದ್ ಮಾಡ್ಕೊಂಡ್ಬಿಡ್ಬೋದು, ಹಾಗಾಗಬಾರ್ದು. ಅದಕ್ಕೆ ಅವ್ರು ಡೀಲಿಂಗ್ ಆಗ್ಬಿಡ್ತಾರೆ ಮನೆಯಿಂದ. 12 ಹೋದ್ರೆ ಮನೆ ವಾಪಸ್ ಬರಬಾರ್ದು. ಅವ್ರು ಯಾರೇ ಮೃತರಾದ್ರೂ ಸುದ್ದಿ ತಿಳಿಸ್ಬಾರ್ದು ಅವರಿಗೆ. ತಿಳಿಸಿದ್ರೆ ದೋಷ ಇಲ್ಲ, ಎಕ್ಸೆಪ್ಟ್ ತಂದೆ ತಾಯಿಗಳನ್ನ ಬಿಟ್ಟರೆ ಯಾರು ಸತ್ರ ಅವ್ರಿಗೆ ಸೂತಕ ಇಲ್ಲ. ಆ ರೀತಿ ಅಷ್ಟು ನಿಯಮ ಹೇಳ್ಬಿಟ್ಟಿದ್ದಾರೆ ಗುರುಕುಲದವರಿಗೆ. ಇವ್ರ ಮನೆಯಲ್ಲೇ ಬ್ರಹ್ಮಚಾರಿ ದೋಷ ಇಲ್ಲ ಅಂತ ಹೇಳಕ್ ಬರಲ್ಲ. ನಿಮ್ಗೆಲ್ಲ ಗೊತ್ತಿದೆ, ಇಲ್ಲೇ ಊಟ ಮಾಡ್ತಾನೆ, ಹೇಗಿರ್ಲಿಕ್ಕಾಗುತ್ತೆ? ಸಾಧ್ಯ ಇಲ್ಲ. ಗುರುಕುಲದಲ್ಲಿ ಇರ್ಬೇಕು, ಅವಾಗ ಅಪ್ಲಿಕಬಲ್ ಅಲ್ಲ ಅವನಿಗೆ. ನಾನಾದಿ ಉತ ಅಧ್ಯಯನಾದಿ ಅತ್ರ ತತ್ ಜ್ಞಾಪನಾರ್ಥಂ ಅವಸದ್ ಭಗವಾನ್ ಗುರೌಚ. ಇದರಿಂದ ಎಲ್ಲರಿಗೂ ಕೊಟ್ಟ ಸಂದೇಶ ಇತ್ತು. ಈಗ ಎಲ್ಲರೂ ವಿದ್ವಾಂಸರಿಗೆ ಎಲ್ಲ ಲೆಕ್ಕ ಇಲ್ಲ, ಉಳಿದವರಂತೆ ಇರ್ಬೇಕಷ್ಟೇ. ಆಗ ಕ್ಯೂದಲ್ಲಿ ಕ್ಯೂ ಅಷ್ಟೇ. ಅಂಥವ್ರು ಇಂಥವ್ರು ಅಂತ ಹೇಳ್ಕೊಳಕ್ ಹೋಗ್ಬಾರ್ದು. ಅವ್ರು ಹೇಳ್ಕೊಂಡು ಎಡವಟ್ಟಾಗುತ್ತೋ. ಅಂಥವ್ರಾಗ ಹೀಗೆ ಮಾಡ್ತಿಲ್ರಿ, ಅದು ಕತೆ ಮುಗೀತು, ಗೊತ್ತಾಯ್ತಾ? ಅಂಥವ್ರು ಹೀಗೆ ಮಾಡ್ತಾರ ಅಂದ್ರೆ ಇನ್ನೂ ಬಯಸ್ಕೋಬೇಕಾಗಿತ್ತು. ಸೀತಾದೇವಿ ಮುಂದೆ ರಾವಣ ಹೇಳ್ಕೊತಾನೆ, ಹಾಗೆ ಹೀಗೆ ನಮ್ಮ ಅಪ್ಪ ಅಂತವನು, ತಾತ ಅಂತ ಏನೋ ಹೇಳ್ಕೊತಾನೆ. ಇಂಥ ಕೆಲಸ ನಾಚಿಕೆ ಆಗಲ್ಲ ಅಂತ ಕೇಳ್ತಾರೆ, ಮುಗಿತಾರೆ ಕಥೆಯಲ್ಲಿ. ಹೋಟ್ಲಲ್ಲಿ ಎಂತ ಆಚಾರ ಮಗ ಅಂತ ಕೇಳಿದ್ರೆ, ಇಲ್ಲಿ ಯಾಕೆ ಬನ್ನಿ ಅಂತ ಕೇಳೋದಿಲ್ಲ. ಅದು ಜವಾಬ್ದಾರಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಇದು ಲೈಫ್ ಸ್ಟೈಲ್ ಇದು. ಆತ್ಮೀಯನೇ ಓದಿದಾಗ ಹೇಗೆ ಬದುಕಬೇಕು, ಮನುಷ್ಯ ಹೇಗಿರಬೇಕು ಗೊತ್ತಾಗ್ತದೆ. ಇವತ್ತು ಅಧಿಕ ಪ್ರಸಂಗ ಮಾಡ್ಲಿಕ್ಕೆ ಹೋದಾಗ್ರೆ ಬೈಯೋದು, ಬೈಸ್ಕೊಳ್ಳೋದು, ಮತನೇ ಬಯಸೋದು ಹಾಗಾಗಿಬಿಡತ್ತೆ. ಹಾಗೆಲ್ಲ ಮಾಡಬಾರ್ದು. ನೆನಪು ಯಾವಾಗ ಜ್ಞಾಪಕ ಇರಬೇಕು. ನಮ್ಮ ಮತದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದ ಕಾಲಕ್ಕೆ ಮಠದ ಗೌರವ ಕಾಪಾಡಬೇಕು, ಮತದ ಗೌರವ ಕಾಪಾಡಬೇಕು, ತನ್ನ ವೈಯಕ್ತಿಕ ಪ್ರತ್ಯೇಕ ವಂಶದ ಗೌರವ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಅವ್ರು ನಿಮ್ಮನ್ನು ಯಾರು ಹೇಳೋರು ಕೇಳೋರಿಲ್ಲ ಅಂತ ತಿಳ್ಕೊಂಡು ಹುಚ್ಚ ಅಂತ ಕರೀತಾರೆ. ಭಗವಾನ್ ಗುರೌಚ ಗುರುವರ್ಥಮೇಶ. ಇದಾಗ ಎಷ್ಟು ಹೊತ್ತು ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು, ಮತ್ತೆ ಕ್ಲಿಯರ್ ಮಾಡ್ತಾರೆ. ಮತ್ತೆ ದೈವತ ಹೇಳಿದ್ರೆ ಸಾಕಾಗ್ತಿತ್ತು. ಭಗವದ್ಗೀತೆ ವಾಕ್ಯಗಳೆಲ್ಲ ಇದೆ, ಸ್ಟಿಲ್ ಹೇಳ್ತಾರೆ. ಕೃಷ್ಣ ಯಾಕೆ ಮಾಡ್ದ ನೋಡಿ, ಹಾಗೆ ಮಾಡಲೇಬೇಕು, ಧರ್ಮವನ್ನು ಪಾಲನೆ ಮಾಡಬೇಕು. ಗುರುವರ್ಥಮೇಶ ಮೃತಪುತ್ರ ಮದಾತ್ ಪುನಶ್ಚ ರಾಮೇಣ ಸಾರ್ಧ ಮಗಮನ್ ಮಧುರಾಂ ರಮೇಶ ಪೌರೈಸ್ ಸಜಾನಪದ ಬಂಧು ಜನೈರಜಸ್ರಂ ಅಭ್ಯರ್ಚಿತೋ ನ್ಯವಸದಿಷ್ಟ ಕೃತಾತ್ಮ ಪಿತ್ರೋಹೋ. ರಾಯರು ಮಾಡಿದ್ದ ಹೇಗೆ, ಅವ್ರು ಗಂಧತೆಲ್ಲ ಕೇಳಿದ್ರು, ಏನು ದೊಡ್ಡ ವಿದ್ವಾಂಸ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಗಂಧತೆ ಕೂತಾರೆ ಅಷ್ಟೇ. ಯಾಕೆ ಇಲ್ಲಿ ಹೇಳ್ಕೊಂಡು ಉಪಯೋಗ ಇಲ್ಲ. ಜ್ಞಾನಾದಿ ಗುಹನ ಮಾಡ. ನಾನು ಬಂದಿರೋದು ಊಟಕ್ಕೆ ಕರೆದರೆ ಬಂದಿದ್ದೇನೆ, ಕೊಡ್ತಾರೆ, ಒಳ್ಳೇದಾಯ್ತಲ್ಲ. ಏನು ಗಂಧತೆ ಕೆಟ್ಟ ಕೆಲಸ ಬೇರೆ ಅಲ್ಲ, ನಿಷಿದ್ಧ ಕೆಲಸ ಸರಿ, ಒಳ್ಳೆ ಕೆಲಸ. ಅದು ನೋಡಿ ಹೇಗೆ ನಡ್ಕೊಂಡ್ರು ಗೊತ್ತಾಗುತ್ತೆ. ಅವ್ರು ಯಾರತ್ತು ಗೊತ್ತಾಯ್ತು, ಇರಲಿಲ್ಲ, ಹೊರಟೇ ಬಿಟ್ರು ಆ ಕಡೆ. ಅವರು ಸನ್ಮಾನಿಗೆ ಕಾಯಿಲೆ ಕೂತ್ಕೊಂಡು ಬೋಲ್ದಕ್ಕೆ ಹೊಟ್ಟಿದ್ದಾರೆ. ಅವರು ಇದೆಲ್ಲ ಮಾಡಿ ಕೂತ್ಕೊಂಡು ಪರೀಕ್ಷೆ ದಿವಸ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರೆ ಫೇಲ್ ಆಗ್ತಾರೆ ಅಷ್ಟೇ. ಅವರು ಅದು ಎಷ್ಟು ಗುರಿ ಇತ್ತು ಅವರಿಗೆ. ಅದೆಲ್ಲ ನೋಡಿದಾಗ ಅದು ನಿಜವಾದ ಬದುಕು ಅಂತ ಹಾಗೆ. ಅದು ಆಮೇಲೆ ಏನಾಗಿದೆ, ವಿಜಯ ಕಾವ್ಯಗಳು ಓದೋದೇ ಇಲ್ಲ ಅವರು ಕೂಡ, ಚರಿತ್ರೆ ಭಾಗ ಓದೋದೇ ಇಲ್ಲ. ಓದಿದಾಗ ಅವ್ರಿಗೆ ತಿಳ್ಕೊ ಎಷ್ಟು ದೊಡ್ಡ ಪಂಡಿತರು ಇಂಥ ಗ್ರಂಥ ಬರೆದಿದ್ದಾರೆ, ಹೇಗೆ ಬದುಕಿದ್ರು. ಆಗೋದು ಟೆಕ್ಸ್ಟ್ ಬುಕ್ ಆಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಜ್ಞಾನಿಗಳ ಗ್ರಂಥಗಳು ಹೇಗೋ, ಜ್ಞಾನಿಗಳ ಚರಿತ್ರೆ ಕೂಡ ಶಾಸ್ತ್ರ ಅಂತ ಕರೀತಾರೆ. ಮಧ್ವೀಜ ಹೇಳ್ಬೇಕಾದ್ರೆ ಹೇಳ್ತಾರ, ಸಾಧುಭ್ಯೋ ಮಧುಮಥರಾಂಗ್ರಿ ಭಕ್ತಿ ಭಕ್ಷ್ಯ ಶ್ರೌತೇಭ್ಯೋ ವಿತತಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಠ ಸ್ಫುಟಮತ ಕೋಪಿ ಗೋವಿದೋತ್ರ. ಎಷ್ಟು ವೇದಾಂತಂ ಸ್ವಯಮಿವ, ವೇದಾಂತ ಶಾಸ್ತ್ರ ಬ್ರಹ್ಮಸೂತ್ರ ಹೇಳಿದ ಹಾಗೆ ಬ್ರಹ್ಮಸೂತ್ರ ಭಾಷ್ಯ ಬರೆದವರ ಕಥೆ ಹೇಳ್ತಿದ್ರು ಅಂತ ಹೇಳ್ತಾರೆ. ಅಷ್ಟು ಮಹತ್ವ ಇದೆ. ಅವಾಗ ಇದೆಲ್ಲ ಬಿಟ್ಬಿಟ್ರೆ ಅದು ಕೆಟ್ಟ ಆ ಡಿಸಿಪ್ಲಿನ್ ಇದೆಯಲ್ಲ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಶಿಸ್ತು ಅಂತ ಇರುತ್ತೆ. ಇವತ್ತು ಆ ಶಿಸ್ತಿಲ್ದ ಹೋದ್ರೆ ಅದು ಪಾಂಡಿತ್ಯ ಬಂದಾಗ ಯಾವುದಕ್ಕೂ ಸೂಚಕ ಆಗೋದಿಲ್ಲ. ಹೌದೌದು, ಇಂಟೆನ್ಷನ್ ಏನಿಲ್ಲ, ಹೇಳ್ತಾ ಭಾಗ ಬಂದಿತ್ತು ಹೇಳ್ತಾ ಇದ್ರು ಅಷ್ಟೇನೆ. ಏನು ಅದೆಲ್ಲ ಇಲ್ಲ, ಅನುಸಂಧಾನ ಇತ್ತು ಅವರಿಗೆ. ಗಂಧಕ್ಕೆ ಏನು ಬೇಕು ನಿಮಗೆ? ಈಗ ಗಂಧ ವಾಸನೆ ಬರಬೇಕು. ವಾಸನೆ ಬರ್ಬೇಕಾದ್ರೆ ಏನಾಗಬೇಕು? ಗಂಧ ವಾಯುದೇವರು ಬೇಕು, ಗೊತ್ತಾಯ್ತು? ವಾಯುದೇವರು ಬೇಕು. ಬ್ರಾಹ್ಮಣರಿಗೆ ಮುಖ್ಯವಾದ ಕೆಲಸ ಯಾವ್ದಾವುದು? ಅಗ್ನಿ. ಅದಕ್ಕೆ ಋಗ್ವೇದ ಮೊದಲು ಶುರುವಾದ ಅಗ್ನಿ ಮೇಳೆ ಅಂತ ಶುರುವಾಗುತ್ತೆ. ಅಗ್ನಿ ಯಾವುದರ ಸಂಕೇತ? ಯಜ್ಞಕ್ಕೆ ಅಗ್ನಿ ಬೇಕು, ಗೊತ್ತಾಯ್ತಾ? ಎಲ್ಲ ಕೆಲಸ ಯಜ್ಞದಂತೆ ಮಾಡಬೇಕು ಅಂತ ಹೇಳ್ತಾರೆ. ಅಗ್ನಿ ಬೇಕು, ಅದಕ್ಕೆ ವಾಯು ಬೇಕು, ವೆರಿ ಸಿಂಪಲ್ ಅದು. ಅದರಿಂದ ಸಹಜವಾಗಿ ಮಾಡ್ತಾ ಇದ್ರು ಅಷ್ಟೇ. ಆ ಕಾಲಕ್ಕೆ ಕೂಡ್ಕೊಂಡು ಬಂದಷ್ಟು ಯಾವ ಕೆಟ್ಟ ಉದ್ದೇಶ ಯಾವುದೂ ಅವ್ರಿಗೆ ಇರಲಿಲ್ಲ. ಇದು ಸರಿಯಾಗಿತ್ತು, ಅದು ಬುದ್ಧಿ ಅವ್ರಿಗೆ ಗೊತ್ತು. ಅದಕ್ಕೆ ಹೇಳ್ತಾರೆ, ದೊಡ್ಡವ್ರಿಗೆ ತಪ್ಪು ಮಾಡಿಸಿದ್ರೆ ಅವನ್ ತಪ್ಪು ಅಂತ ಹೇಳ್ಬೇಕಾಗಿಲ್ಲ. ಪನಿಷ್ಮೆಂಟ್ ಯಾರು ನೋಡ್ಕೋತಾರ? ಅದನ್ನ ದೇವತೆಗಳೇ ಕೊಡ್ತಾರೆ ಅವ್ರಿಗೆ ಅಂತ ಹೇಳ್ತಾರೆ. ಹಾಗೆ ನಡೀತು ಅಷ್ಟೇ. ಅವ್ರು ಯಾರು ಅಂತ ಗೊತ್ತಾಯ್ತು, ಅಷ್ಟೊತ್ತಿಗೆ ಅವ್ರು ಎಲ್ಲಿಂದ ಹೊರಟೇ ಬಿಟ್ರು ಕಡೆ. ತುಂಬಾ ಬ್ರಹ್ಮಣ ತೀರ್ಥ ಮಾಡಿದ ಹಾಗೆ ಬರಗಾಲ ಹೋಗಿಸಿದ್ರು ವಿಜಯನಗರಕ್ಕೆ ಬಂದು. ಸನ್ಮಾನವಾದ ಇಲ್ಲೇ ಅಲ್ಲ ಹೊರಟು ಬಂದಾಗಿತ್ತು ಆಗಲೇ. ಅವ್ರು ಎಷ್ಟು ಹುಡುಗರು ಸಿಗ್ಲಿಲ್ಲ. ಅವ್ರು ಲೋಕ ಕಲ್ಯಾಣ ಮಾಡೋದು ಅಷ್ಟೇ ಬೇಕಿತ್ತು ಅವ್ರಿಗೆ, ಬೇರೆ ಇರಲಿಲ್ಲ. ಅಂದ್ರೆ ಅವ್ರೆಲ್ಲ ಕಥೆಗಳು ಎಷ್ಟು ವೈರಾಗ್ಯ ಹೇಗಿತ್ತು, ಉಳಿದವ್ರಿಗೆ ಎಚ್ಚರಿಕೆ ಕೊಡುತ್ತಾವೆಲ್ಲ ಬಹಳ ಇಂಪಾರ್ಟೆಂಟ್. ಗುರುವರ್ಥ ಒಂದು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಸನ್ಮಾನಾತ್ ಬ್ರಹ್ಮಣೋ ನಿತ್ಯಂ ಉದ್ವಿಜೇತ
ವಿಷಾದಿವ. ಸನ್ಮಾನ ಇತ್ಯಾದಿ ಮಾಡ್ತಾರೆ ಅಂದ್ರೆ ಬಹಳ ಹುಷಾರಾಗಿರಿ ಅಂತ, ಬಹಳ ಹುಷಾರಾಗಿರಿ. ವಿಷ ಕೊಟ್ರೆ ಹೇಗೋ ಹಾಗಿರುತ್ತೆ. ಯಾಕೆ? ಮೈ ಮರೆಸುತ್ತೆ ಅಂತ ಅರ್ಥ. ದುರಹಂಕಾರ ಕೊಡುತ್ತೆ, ಗೊತ್ತಾಯ್ತಾ? ದುರಹಂಕಾರ ಕೊಡೋದ್ರಿಂದ ಎಂದೂ ಮಾಡಬೇಡಿ. ಆದರೆ ಅವಮಾನ ಇದೆಯಲ್ಲ, ಅದು ಭಾರಿ ಸಂತೋಷ ಪಡಿ. ಯಾತಕ್ಕೆ? ನಿಮಗೆ ಅದು ಚಾಲೆಂಜ್ ಆಗುತ್ತೆ. ಅವೆಲ್ಲ ಗಂಟ ಮಾಡ್ಬೇಕಾದ್ರೆ ಗೊತ್ತು, ಇವ್ನು ಮಾಡಕ್ಕೆ ಯಾರು ನಕ್ಕು ಬಿಟ್ರು ಬೈದು ಬಿಟ್ರು ಮಾಡ್ತೇನೆ ಅಂತ ಹೊರಟು ಸಾಧನೆ ಮಾಡ್ತಾರೆ. ಆದ್ರಿಂದ ಅದನ್ನು ವೆಲ್ಕಮ್ ಮಾಡಿ, ಸನ್ಮಾನ ವೆಲ್ಕಮ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾರಿಗೆ ಅದು ಯಾರ ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ಮಾಡ್ಬೇಕು. ಅದು ಬಂದ್ರೆ ಏನಾಗಬಾರ್ದು ಅನ್ನೋದರಿಂದ ಯಾವ ಮಾಡಿದ್ದಾರೆ ಒಳಗಿರೋ ದೇವ್ರಿಗೆ ಮಾಡಿದ್ದಾರೆ, ನಮಗೆ ಅಂತ ಹೊರಟುಬಿಟ್ಟಾಕ ಗಮನನೇ ಇಲ್ಲ. ಅಂಥವ್ರಿಗೆ ಮಾಡ್ಬೇಕೆ ಹೊರತು ಅದನ್ನ ತಮಗೇನು ತಿಳ್ಕೊಳ್ಳೋರಿ ಮಾಡಿದರೆ ಇವನಿಗೂ ಪುಣ್ಯನೂ ಇಲ್ಲ. ಈ ಮತ್ತೆ ಇವನಿಗೆ ಪುಣ್ಯ ಇಲ್ಲ, ಅವನ ದುರಂಕಾರಿ ಆಗ್ತಾನೆ. ಮಾಡಬೇಡಿ ಅಂತೇಳಿ. ಇನ್ನೊಂದು ಮಾತಿದೆ, ಶಿಷ್ಯರನ್ನು ಗುರುಗಳು ಡೈರೆಕ್ಟ್ ಹೊಗಳ್ಬಾರ್ದು ಅಂತ ಹೇಳ್ಬಿಡ್ತಾರೆ. ಡೈರೆಕ್ಟ್ ಹೊಗಳ್ಬಾರ್ದು. ಹೊಗಳ ಏನಾಗ್ಬಿಡತ್ತೆ, ಇದು ಓ ಬೈತು ಅಂತ ತಿಳ್ಕೊಂಡ್ಬಿಡುತ್ತೆ. ಬೈತಿರ್ಬೇಕಾಗ ಹೇಳಿದ್ ಆಕ್ಚುಲಿ ನಡೆಯೋದು ಹಾಗೇನಿಲ್ಲ. ವಕೀಲರು ಕೂಡ ಬೈತಾರೆ. ಹೇಳಿಲ್ಲ ನಿನ್ನ 99 ಬೈತಾರ ಅವನು. ಹೀಗೆ ಓದೋದು, ಈ ಬೇರೆ ಕೆಲಸ ಇದ್ದಿಲ್ಲ, ಇದೇನು ನನ್ನ ಮರ್ಯಾದೆ ಕಡಿತಿದ್ದು, ಹೀಗೆಲ್ಲ ಬೇರೆ ಶುರು ಮಾಡ್ಬಿಡ್ತಾರೆ. ಯಾಕೆ ಒಂದು ಮಾರ್ಕೆ ಇಷ್ಟೆಲ್ಲ, ಅದು ಯಾಕೆ ಕಳ್ಕೊಂಡೆ ಅಂತ ಅವ್ರ ಉದ್ದೇಶ ಏನು? ಅವ್ರು ಹೊಗಳ್ಬೇಕಾರೆ ಇರ್ತಾರೆ, ಓದಿರ್ತಾರೆ, ಪಾಪ ಬರ್ತಾರೆ, ಅದೆಲ್ಲ ಏನ್ ಬಿಡಿ ಅಂದ್ಬಿಡ್ತಾರೆ ಅಷ್ಟೇ. ಲೈಟಾಗಿ ತಿಳಿಸ್ಬಿಡ್ತಾರೆ. ಯಾರು ಹೊಗಳಕ್ ಬಂದ್ರೆ ಅದನ್ನ ಲೈಟಾಗಿ ತಿಳಿಸ್ಬಿಡ್ತಾರೆ. ಯಾಕೆಂದ್ರೆ ಅವನ ತಲೆ ಕೆಡಬಾರ್ದು. ಆ ಒಂದು ಬ್ಯಾಲೆನ್ಸ್ ಇದ್ದಾಗ ಸರಿ. ಸಾಮಾನ್ಯವಾಗಿ ಬ್ಯಾಲೆನ್ಸ್ ತಪ್ಪಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಓವರ್ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಅಂತಾರಲ್ಲ, ಹಾಗೆ ಥ್ರಿಲ್ಸ್ ಬಟ್ ಕಿಲ್ಸ್. ಅವ ಥ್ರಿಲ್ ಆದ್ರೂ ಬಂದೆ ಕೊಂದು ಬಿಡೋದು. ಅದಕ್ಕೆ ಒಬ್ಬರು ಹಾಳು ಮಾಡ್ಬೇಕು ಅಂದ್ರೆ ಸನ್ಮಾನ ಮಾಡಿಬಿಡಿ ಅಂತ ಗೊತ್ತಾಯ್ತಾ? ಒಬ್ಬರು ಹಾಳು ಮಾಡ್ಬೇಕು ಅಂತಿದ್ರೆ ಚೆಂದ ಸನ್ಮಾನ ಮಾಡಿ ಹಾಳಾಗಕ್ಕೆ. ದುರ್ಯೋಧನ ಹಾಗೆ ಮಾಡ್ತಾ ಇದ್ರು. ಅವ್ರು ಚೆಂದ ಸನ್ಮಾನ ಮಾಡಿ 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 ಕಳ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ, ಸನ್ಮಾನ ಮಾಡಿದ್ರೆ ಅವ್ರ ತಟ್ಟೆ ಬರಲ್ಲ ನನಗೆ ಅಂತ ಹೇಳಿ. ಮಾಡಬಾರದು. ಮಾಡಿದ್ರೆ ಹೈಲಿ ಡಿಸರ್ವಿಂಗ್, ಓಕೆ, ಅದು ಪ್ರಶ್ನೆ ಬೇರೆ. ಬಟ್ ಏನಾಗಬಾರ್ದು, ಒಂದು ಮಿಸ್ಯೂಸ್ ಆಗಬಾರ್ದು. ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ. ಅಂತ ಏನು ಅಲ್ಲ, ಹಾಗೇನು ಇಲ್ಲ. ಅವಾಗ ಏನು ಬಂದಿರುತ್ತೋ ಹಾಗೆ ಹೇಳಿದ್ರೆ ಸಾಕು. ಸ್ತೋತ್ರ ವಿಷ್ಣು ಸಹಸ್ರ ಹೇಳ್ಕೊಂಡು ಮಾಡಿ, ಇಲ್ಲಿ ಮಾಡ್ತಿದ್ರೆ ಬಾಕಿ ಇದ್ರೆ ವಾಯ್ಸ್ ತೊಗೊಂಡು ಮಾಡಿ. ತಪ್ಪೇನ ಆಗ ಅಂದ ತೇಯ್ಬೇಕು ಮುಖ್ಯ ಆಗ. ಏನು ತಪ್ಪ ಹೇಳಿದ್ರು ತಪ್ಪಲ್ಲ, ಬೇರೆ ಹೇಳಿದ್ರು ತಪ್ಪಲ್ಲ. ಆ ಕಾಲಕ್ಕೆ ಬಂದು ಹಾಕಿಸ್ಬೇಕಾದ್ರೆ ಸರಿ ಹೋಯ್ತು. ಅದಷ್ಟೇ. ಅವ್ರ ಮಹಿಮೆ ತೋರಿಸೋ ಪ್ರಸಂಗ ಬಂದಿದ್ದು ಮಾಡಿದ್ರು. ಜ್ಞಾನಾದಿ ಊಹರ ಇವೆಲ್ಲ ಅಸ್ತ್ರಗಳು ಅಂದ್ರೆ ಅವೇನೆ. ಅಸ್ತ್ರಗಳು ಬಿಡುತ್ತೆ. ಆಗ್ನೇಯ ಅಸ್ತ್ರ ಅಂದ್ರೆ ಅದೇನೆ. ಹೇಳ್ಬಿಟ್ಟು ಆಗ್ನೇಯ ಅಸ್ತ್ರ ಆಗುತ್ತೆ ಅಷ್ಟೇ. ವರ್ಣ ಸೂಕ್ತ ಹೇಳಿದ್ರೆ ಅದು ವರ್ಣ ಅಂತ ಹೇಳಿದ್ರೆ ಆರಿ ಹೋಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಏನು ಕಷ್ಟದಲ್ಲ ಅದು. ಅಸ್ತ್ರಗಳ ಕಾನ್ಸೆಪ್ಟೇ ಹಾಗೆ. ಅದಕ್ಕೆ ಯಾರಿಗೆ ಹೇಳ್ಕೊಡ್ಲಿಲ್ಲ ಅವರು? ಏಕರು ಹೇಳ್ಕೊಡಲ್ಲ ಅಂತ ಹೇಳಿ, ನೀನು ಅಧಿಕಾರ ಎಲ್ಲ ಹೇಳ್ಕೊಡೋದಿಲ್ಲ ಅಂತ ಹೇಳಿ. ಮಿಸ್ಯೂಸ್ ಆಗಬಾರ್ದು. ಇವತ್ತು ಮಿಲಿಟರಿ ಎಲ್ರಿಗೂ ಪಬ್ಲಿಕ್ಗೆಲ್ಲ ಮಿಲಿಟರಿ ಕೊಟ್ಟರೆ ಏನಾಗುತ್ತೆ? ದಿವಸ ತಡೆ ಬಿಡ್ತಾರೆ, ಸಿಟ್ಟು ಬಂದು ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಇವ್ರಿಗೆ ಏಕೇಶ್ವರ ಹೊಡೆದಾಕ್ಬಿಡ್ತಾರೆ ತಕ್ಷಣ. ಅಸ್ತ್ರ ಕೊಡಬಾರ್ದು. ಅಸ್ತ್ರ ಇಟ್ಕೊಂಡ್ರು ಕೂಡ ಏನಾಗುತ್ತೆ ಗೊತ್ತಾ? ಟೆಂಪ್ಟ್ ಬಂದರೆ ಟೆಂಪ್ಟ್ ಆಗ್ಬಿಟ್ಟು ಹೊಡೆದು ಬಿಡ್ತಾರೆ. ಆಗ ಅದಕ್ಕೆ ಲೈಸೆನ್ಸ್ ಕೊಡೋದು ಇಟ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಕೋಪ ಬಂದಾಗ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಈ ರೀತಿ ಕಂಟ್ರೋಲ್ ಮಾಡಿದಾಗ ಏನಾಗುತ್ತೆ? ಅವ್ನು ಮಾಡಕ್ ಬರೋದಿಲ್ಲ. ಆಮೇಲೆ ಅಯ್ಯೋ ತಪ್ಪ ಅವ್ರಿಗೆ ಅನ್ಕೋತಾರೆ. ಆ ಟೈಮ್ನಲ್ಲಿ ಅವನು ತಡ್ಕೊಳಕ್ ಆಗೋದಿಲ್ಲ. ಇವೆಲ್ಲ ಬಹಳ ಇಂಪಾರ್ಟೆಂಟ್. ಲೋಕದ ನ್ಯಾಯ, ಶಾಸ್ತ್ರ ನ್ಯಾಯ ಎರಡು ಒಂದೇ. ಇವರೆಲ್ಲ ಜನ ಬೈತಾರೆ, ಏಕರು ಹೇಳ್ಕೊಡ್ಲಿಲ್ಲ ಪಾಪ, ಹಾಗೆ ಹುಚ್ಚು ಬೈತಾರೆ. ಅದನ್ನ ಹಾಗೆ ಹೇಳ್ಕೊಂಡು ನೀವು ಹೇಳ್ಕೊಡ್ತಾರೆ. ಇವತ್ತು ಹೋಗ್ಲಿ, ಇವತ್ತು ಆರ್ಟ್ಸ್ ಫಸ್ಟ್ ರ್ಯಾಂಕ್ ಬಂದ್ರೆ ಮೆಡಿಕಲ್ ಸೀಟ್ ಕೊಡ್ತೀರಾ ನೀವೀಗ? ಯಾಕೆ ಕೊಡೋದಿಲ್ಲ? ಅವನು ಮನುಷ್ಯನ ಅಲ್ವಾ? ಇವೆಲ್ಲ ವಾದ ಮಾಡಿ ಸುಮ್ಮನೆ ಆಗಿದ್ರೆ ನಡೀತದ? ಅದು ಎಲಿಜಿಬಿಲಿಟಿ ಇಲ್ಲ ಅವನಿಗೆ. ಇದು ಅರ್ಥ ಮಾಡ್ಕೊಡ್ಬೇಕು. ಕ್ಯಾಸ್ಟಲ್ಲಿ ಯೋಚನೆ ಮಾಡ್ತಾರೆ. ನಮ್ಮಲ್ಲಿ ಉತ್ತರ ಕೊಡೋ ಪದ್ಧತಿ ಇಲ್ಲ. ಆದ್ರಿಂದ ಅವ್ರು ಬೈಕೋದು ಜಾಸ್ತಿ ಆಗ್ಬಿಡುತ್ತೆ. ಬರ್ಗ ಎಲ್ಲೆಲ್ಲೂ ಹೋಗ್ಬಿಡುತ್ತೆ. ಆ ತಕ್ಷಣ ರೋಗ ಬಂದಾಗ ಏನ್ ಮಾಡ್ಬೇಕು? ಯಾವಾಗ ತಕ್ಷಣ ಒಂದು ರೆಮಿಡಿ ಕೊಟ್ಟರೆ ಹೋಗ್ಬಿಡುತ್ತೆ. ಅಂತ ಪ್ರಶ್ನೆ ಉಳ್ಕೊಂಡು ಸವ ಎಲ್ಲ ಹರಡಿಬಿಡುತ್ತೆ ಎಲ್ಲ ಕಡೆ. ಹರಡಿಬಿಟ್ಟು ಹಾಗೆ ಆಗಿರೋದು. ಏಕರವ್ಯನನ್ನ ಇದು ಮಾಡಿದ್ರು ಪಾಪ, ದಲಿತನ ಮಾಡಿ. ದಲಿತ ಪ್ರಶ್ನೆ ಹಾಗೆ ಗುಹನ್ ಯಾಕೆ ಹತ್ರ ಸೇರಿಸಿದ್ರು? ಅಲ್ಲೇ ಇದೆ. ಅವನು ಬೇಡ ಇವನು ಬೇಡ್ತಾನೆ, ಬೆಸ್ತ. ರಾಮದೇವ್ರು ಯಾಕೆ ಕ್ಲೋಸ್ ಆಗಿದ್ರು? ಅವನ ಧರ್ಮ ಮೀರಲಿಲ್ಲ, ಅದಕ್ಕೆ ಕ್ಲೋಸ್ ಆಗಿ. ಸಿಂಪಲ್. ಶಬರಿ ಯಾಕೆ ಗ್ರಹ ಮಾಡಿದ್ರು? ಬೇಡುತ್ತೆ ಅವಳು. ಅರ್ಥ ಆಯ್ತಾ? ಏಕಲವ್ಯ ದುಷ್ಟ ಅಲ್ಪ, ಎರಡೂ ಬೇಡ, ಎರಡನೇ ದುಷ್ಟ, ಎರಡೆರಡು ಆಡಿದ್ರು. ಆ ಶಸ್ತ್ರಾಸ್ತ್ರ ವಿದ್ಯೆ ಹೇಳ್ಕೊಳ್ಳೋಕೆ ಕರೆದಿಲ್ಲ. ಗುಹ ಪ್ರಸಂಗ ಬರಲೇ ಇಲ್ಲ. ಇದು ಯಾವುದಕ್ಕೂ ಕ್ಯಾಸ್ಟರ್ ಬಣ್ಣ ಹಚ್ಚಿಬಿಡ್ತಾರೆ. ಅದನ್ನ ಓಟಿಗೆ ಉಪಯೋಗಿಸ್ತಾರೆ. ಇದಕ್ಕೆ ತರ ಅಲ್ಲಿಗೆ ಹೋಗೋದು ಮನೆಗೆ ಲಿಂಕ್ ಮಾಡಿ ಎಲ್ಲ ಧರ್ಮ ಹೋಗ್ಬಿಟ್ಟು ಹಾಗೆ ಮಾಡಬಾರ್ದು. ಗುರುವರ್ಥಮೇಶ ಮೃತಪುತ್ರ ಮದಾತ್ ಪುನಶ್ಚ ರಾಮೇಣ ಸಾರ್ಧವಗಮನ್ ಮಧುರಾಂ ರಮೇಶ ಪೌರೈಃ ಸ ಜಾನಪದ ಬಂಧು ಜನೈಹಿ ಅಜಸ್ರಂ ಅಭ್ಯರ್ಥಿತೋ ನ್ಯವಸದಿಷ್ಟ ಕೃತಾತ್ಮಪಿತ್ರೋಃ. ಗುರುವರ್ಥಂ ಏಷಃ ಮೃತಪುತ್ರಂ ಅದಾತ್ ಪುನಃ ಚ ರಾಮೇಣ ಸಾರ್ಧಂ ಅಗಮತ್ ಮಧುರಾಂ ರಮೇಶಃ ಪೌರೈಃ ಸ ಜಾನಪದ ಬಂಧು ಜನೈಃ ಅಜಸ್ರಂ ಅಭ್ಯರ್ಚಿತಃ ನ್ಯವಸತ್ ಇಷ್ಟಕೃತ್ ಆತ್ಮಪಿತ್ರೋಃ. ಗುರುವರ್ಥಂ ಏಷಃ ಮೃತಪುತ್ರಂ ಅದಾತ್. ಗುರುದಷ್ಟೇ ಕೊಡಬೇಕೇ ಕೊನೆಗೆ.
ಕೊನೆಯ ಗುರುದಕ್ಷಿಣೆ ಕೊಡೋದು. ಇಲ್ಲಿ ಫೀಸ್ ಕೊಟ್ಟು ಎಂಟ್ರಿ, ನಮ್ಮಲ್ಲಿ ಲೌಕಿಕದಲ್ಲಿ ಅಲ್ಲಿ ಹಾಗಲ್ಲ, ಮುಗಿದ ಮೇಲೆ ಫೀಸು. ಅದು ಆಪ್ಷನ್, ಮತ್ತೆ ಇದಲ್ಲ, ವಾಲಂಟರಿ. ಕೊಡಬಹುದು, ಕೇಳದೆ ಹೋದ್ರೆ ಇಲ್ಲೂ ಇಲ್ಲ. ಗುರುವರ್ಥಂ ಏಷಃ ಮೃತಪುತ್ರಂ ಮದಾತ್. ಗುರುಗಳ ಮಗ ಎಂದೋ ಸತ್ತೋಗಿದ್ದ, ರೀಸೆಂಟ್ ಆಗಲ್ಲ, ಎಂದೋ ಎಷ್ಟೋ ವರ್ಷ ಆಗೋಗಿತ್ತು, ತಿಳಿತಾ, ಸತ್ತೋಗಿದ್ದ. ಏನು ಗುರುದಕ್ಷಿಣೆ ಕೊಡ್ಬೇಕು ಅಂತ ಕೇಳಿದ ಕೃಷ್ಣ. ನಾನು ಸತ್ವಾಗ್ತಾರೆ ಕೊಡೋ ಅಂತ ಕೇಳಿದ. ಮೊದಲೇ ಪಾಠ ಕೆಟ್ಟಕ್ಕೆ ಹೋಗಲ್ಲ, ಇಂಥದ್ದೆಲ್ಲ ಕೇಳ್ಬಿಟ್ಟು ಯಾರು ಹೋಗ್ತಾರೆ ಆಮೇಲೆ? ಮತ್ತೆ ಹೋಗ್ರಿ ಗುರುದಕ್ಷಿಣೆ ಆಯ್ತಾರ, ಯಾರು ಕೊಡ್ತಾರೆ? ದುಡ್ಡಲ್ಲ ಕಾಸಲ್ಲ, ಸತ್ತೋಡ್ ದೇವರ ಅಂತ ಕೇಳಿದ. ಅವರ ದೇವರಂತ ಗೊತ್ತಾಯ್ತು ಅವ್ರಿಗೆ ಅಷ್ಟೊತ್ತಿಗೆ. ಎಷ್ಟೇ ಯಾವಾಗ ಕಲ್ತ ಇವ್ರು ಮನುಷ್ಯರಲ್ಲ, ದೇವರಂತ ಕನ್ಫರ್ಮ್ ಆಯ್ತು. ಅದಕ್ಕೇನು ಮಾಡ್ದ? ಅವ್ರಿಗೆ ಮಗ ಬೇಕಾಗಿತ್ತು ಒಬ್ಬರಿಗೆ ಹೆಚ್ಚಾಚೆ, ಕೃಷ್ಣ ಯಾರು ಅಂತ ತೋರಿಸ್ಬೇಕಾಗಿತ್ತು. ಕೃಷ್ಣ ಯಾರು ಅಂತ ಜಗತ್ತಿಗೆ ಗೊತ್ತಾಗಬೇಕಲ್ಲ. ಯಾವಾಗ ಗೊತ್ತಾಗುತ್ತದು? ಭೂಲೋಕದಲ್ಲಿ ಮಾಡಲಾರದ ಕೆಲಸವನ್ನು ಮಾಡಬೇಕು, ಅನನ್ಯ ಅಂತ ಕರಿ, ಇನ್ನೊಬ್ರು ಮಾಡಕ್ಕೆ ಬರಬಾರದು. ಅದಕ್ಕೆ ಸತ್ವ ಮಗನ್ ತರ್ಕೊಂಡಿನಿ. ಈಗ ಕೃಷ್ಣ ನಿಜವಾಗ್ಲೂ ಮನುಷ್ಯನಾಗೇ ಅದೆಲ್ಲ ಕೇಳಬೇಡಿ ಅಂತ ಹೊರಟ್ಬಿಡ್ತಿದ್ದ. ಕೃಷ್ಣ ಹೊರಟ ತಕ್ಷಣನೇ ಆ ಸತ್ತು ಹೋಗಿ ಇತ್ತು, ಯಮಲೋಕದಲ್ಲಿ ಇದ್ದಾಗಲೇ ಅವನು ಹೋದ. ಕೃಷ್ಣ ಹೋದ್ರೆ ಯಾವುದೇ ಹೋದ ತಕ್ಷಣ ನಡಿಬಿಡ್ತಾರೆ. ಯಾವುದೋ ಇಲ್ಲಿಗೆ ಮಾತು ಹೇಳಿದ್ರೆ ಬಂದ್ಬಿಡ್ತಿದ್ದ ನಾನೇ ಅಂತ ಹೇಳ್ತಾರೆ. ಸೀದಾ ಕೊಟ್ಟು ಬಂದ್ಬಿಡ್ತಾರೆ. ಅದ್ರ ಜಾಗಕ್ಕೆ ಏನು ಗೊತ್ತಾಯ್ತಾಗ? ಕೃಷ್ಣ ಯಮ ಮೃತ್ಯು ದೇವತೆ, ಆತ ಸಾಷ್ಟಾಂಗ ವಂದನೆ ಮಾಡ್ತಾನೆ ಅಂತ ಅಜಾವಣ ಕಥೆಯಲ್ಲಿ ಹಾಗಿತ್ತು. ಕತಿ ಸಂತೀಹ ಶಾಸ್ತಾರ, ನೀವು ಹೇಳಿದ್ರಿ ಅಂತ ಹಿಡ್ಕೊಂಡ್ಬರ್ಲಕ್ಕೆ ಹೋದ್ರೆ ವಿಷ್ಣು ದೊಡ್ಡ ಬಿಡಿಸ್ಕೊಂಡು ಹೋದ್ರಲ್ಲ, ಯಾವ ನ್ಯಾಯ ಅಂತ ಕೇಳಿದ್ರು. ಆಗ ವಿಷ್ಣು ದೊಡ್ಡವರು ಅಂತ ಹೇಳಿದ್ರು ಅವರು. ಎಲ್ಲ ಒಂದು ಕ್ರಾಸ್ ರೆಫರೆನ್ಸಿಂಗ್, ಒಂದು ಕ್ರಾಸ್ ಚೆಕ್ ಆಯ್ತು. ಕರೆಕ್ಟ್, ಯಮದೇವರು ಎಷ್ಟೇ ಆದ್ರೂ ಕೂಡ ಸರ್ವೋತ್ತಮರಲ್ಲ, ಅವರು ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅಷ್ಟೇ ಹೊರತು ಅವ್ರ ಹೆಡ್ ಅವರು. ಸರ್ವೋತ್ತಮತ್ವ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಬೇಕಾಯ್ತು. ಎಲ್ಲ ದೈವತಾ ತಾರತಮ್ಯನೂ ಗೊತ್ತಾಯ್ತು. ಅದರಿಂದ ಕೃಷ್ಣ ಯಾರು ಅಂತ ಗೊತ್ತಾಯ್ತು. ಗುರುಗಳಿಗೆ ಮಗನೂ ಸಿಕ್ಕ ಜೊತೆಗೆ. ಈಗ ನಮಗೆ ಗೊತ್ತಾಗುತ್ತೆ. ಫಲಾಪೇಕ್ಷೆ ಮಾಡಿದ್ರು ಅದು ಯಾವ್ದ್ರ ಪರ್ಯವಸಾನ ಆಗಬೇಕು? ಹರಿ ಸರ್ವೋತ್ತಮ ಪರ್ಯವಸಾನವಾಗೋದಾದ್ರೆ ಫಲ ಗುಣ ದೋಷ ಅನ್ಸೋದಿಲ್ಲ. ಆದ್ರೆ ಹರಿಸರ್ವೋತ್ತಮತ್ವ ತನ್ನ ಸ್ವಾರ್ಥಕ್ಕೂ ತಪ್ಪು, ಉಲ್ಟಾ ಪಲ್ಟ. ಈಗ ಹರಿಸರ್ವೋತ್ತಮತ್ವಕ್ಕೋಸ್ಕರ ಲೌಕಿಕ ಮಾಡ್ದ, ಶ್ರೇಷ್ಠ ಆಗೋಯ್ತು. ಇಲ್ಲ ಹರಿಸರ್ವೋತ್ತಮತ್ವ ಲೌಕಿಕೋಸ್ಕರ ಮಾಡ್ದ, ಹಾಳಾಗೋಯ್ತು. ಮತ್ತೆ ಸರ್ವೋತ್ತಮತ್ವ ಏನ್ ಮಾಡ್ತಾರೆ? ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅವನಿಗೆ. ಅದು ಮಾಡಬಾರ್ದು. ಇದು ಈ ತತ್ವದಲ್ಲಿ ಮಾಡಿದ ಒಳ್ಳೆ ಕೆಲಸ ಗುರುಗಳು. ಅಲ್ಲಿ ಯಾರು ಗುರುಗಳೇ ಕೇಳಿ, ಅಲ್ಲಿ ಗುರುಪತ್ನಿ ಉತ್ತಂಗನ ಕಥೆ ಬರುತ್ತಲ್ಲ, ಗೌತಮ ಅವ್ರು ಹೇಳ್ತಾರೆ, ನನಗೇನು ಬೇಡ ಬೇಕಾದ್ರೆ ನಮ್ಮ ಯಜಮಾನಿ ಕೇಳೋಕೆ ಅಂತ ಹೇಳ್ತಾರೆ. ಆಕೆ ಹೇಳ್ತಾಳೆ, ನಾನೇನು ಪರ್ಮನೆಂಟ್ ಅಲ್ಲ, ಆ ರಾಜನ ಕರ್ಣ ಹೆಂಡತಿ ಕರ್ಣಕೊಂಡು ನನಗೆ ಬೇಕು, ಸ್ವಲ್ಪ ಹಾಕೋಬೇಕಾಗಿರಿಸಿದ್ರೆ ತಂದು ಕೊಡು. ಹೊರಟ ಆಯ್ತು. ಕೊನೆಗೆ ತಂದು ಬಿಡ್ಲಿಲ್ಲ. ಕೊನೆಗೂ ಗುರುವರ್ಥ ಭೇಷ ಮೃತಪುತ್ರ ಮದಾತ್ ಪುನಶ್ಚ. ಮಿಸ್ಸಿಂಗ್ ಅಲ್ಲ ಅವನು, ಮಿಸ್ಸಿಂಗ್ ಅಲ್ಲ, ಡೆಡ್. ಅದು ಮಿಸ್ಸಿಂಗ್ ಹುಡುಕೊಟ್ರೆ ಬೇರೆ ಆಗ್ತೈತಿ. ಇಲ್ಲಿ ಮಿಸ್ಸಿಂಗ್ ಅಲ್ಲ, ಮೃತಪುತ್ರ, ಸತ್ತೋದವನ್ನೇ ಬದುಕಿಸಿದ್ದಾನೆ. ಇದು ಭಾರಿ ಇಂಪಾರ್ಟೆಂಟ್. ಇದರಿಂದ ಏನಾಯ್ತು? ಯಾರು? ಹೌದು, ದೇವ್ರಿಗೆ ಏನು ಮಾಡ್ಲಿಕ್ಕೆ ದೇಹ ಕೊಡೋ ಬ್ರಹ್ಮದೇವ್ರ ಇವ್ರ ಮಗ, ಗೊತ್ತಾಯ್ತಾ? ಅವ್ ಏನೇ ಕೊಡ್ಲಿ, ಏನು ಬೇಕಿಲ್ಲ, ದೇವ್ರು ಕೊಡ ಹಾಗೆ ಹಾಗೆ ಕೊಡ್ತೀನಿ. ಆಯ್ತಾ? ಮರಕಂಡೇರಿ ತೋರಿಸ್ತೀವಿ, ಎಲ್ಲ ಡೆಸ್ಟ್ರಾಯ್ ಮಾಡಿ ಮತ್ತೆ ತೋರಿಸ್ಲಿಲ್ಲ. ಸುಳ್ಳು ಡೆಸ್ಟ್ರಾಯ್ ಮಾಡಿಲ್ಲ, ಅದನ್ನ ಸತ್ಯನೇ ಮಾಡಿದ್ದೇನೆ ತೋರಿಸಿದ್ದಾನೆ ದೇವ್ರು. ಸುಳ್ಳು ತೋರಿಸಿದ್ರೆ ಮ್ಯಾಜಿಕ್ ಆಗೋದು. ಮತ್ತೆ ಏನ್ ಮಾಡಿದ? ಜೆರಾಕ್ಸ್ ಇದ್ದ ದೇವ್ರಿಗೆ ಬರುತ್ತೆ. ಇವತ್ತು ಕಾಪಿ ನಮ್ಗೆ ಒರಿಜಿನಲ್ಗಿಂತ ಚೆನ್ನಾಗಿರುತ್ತೆ. ಜೆರಾಕ್ಸ್ ಎಷ್ಟೋ ಸಲ ಒರಿಜಿನಲ್ಲೇ ಓಪ್ಲೆಸ್ ಇರುತ್ತೆ. ಇವತ್ತು ಮ್ಯಾನುಸ್ಕ್ರಿಪ್ಟ್ಸ್ ಇರುತ್ತಲ್ಲ, ಓದೋದು ಭಾರಿ ಕಷ್ಟ. ಜೆರಾಕ್ಸ್ ಮಾಡಿದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಕೆಲವು ಸಲ ಸ್ಕ್ಯಾನ್ ಮಾಡಿದ್ರೆ ವಂಡರ್ಫುಲ್ ಆಗಿ ಕಾಣಿಸುತ್ತೆ. ಅಕ್ಷರ ನೋಡ್ಬೋದಾಗ. ಆ ದೃಷ್ಟಿಯಲ್ಲಿ ಎಷ್ಟೋ ಜನ ಒರಿಜಿನಲ್ ಅರ್ಥ ಬರೋದು ಅವಾಗ. ದೇವರು ಏನ್ ಮಾಡಿದ್ರು ಒರಿಜಿನಲ್. ನರವತ್ ಪ್ರವೃತ್ತಿ ಸಾರ್ಧಂ ಮಗಾತ್, ಪುತ್ರನ ಕೊಟ್ಟು ಗುರುದಕ್ಷಿಣೆ ಕೊಟ್ಟು ಹೊರಟ. ಇದು ಪುತ್ರ ಶಬ್ದ ಜ್ಞಾನ ಅಂತ ಆಚಾರ್ಯ ಹೇಳಿದ್ದಾರೆ. ಪುತ್ರ ಶಬ್ದ ಜ್ಞಾನ, ಜ್ಞಾನಪುತ್ರವಾನ್ ಅಂತ ಹೇಳ್ತಾರೆ. ಯಾಕೆ ಮಗನ ಕೊಟ್ಟ, ನಿಜವಾಗ ಜ್ಞಾನವನ್ನೇ ಕೊಟ್ಟ. ಯಾರು ತಿಳಿಸಿ ಕನ್ಫರ್ಮ್ ಮಾಡಿದ್ರಿಂದ ಇನ್ನೂ ಭಕ್ತಿ ಜಾಸ್ತಿ ಆಯ್ತು ಕೃಷ್ಣನಲ್ಲಿ. ಆದ್ರಿಂದ ಅದು ಪುತ್ರೋತ್ಸವಕ್ಕಿಂತ ಜ್ಞಾನೋತ್ಸವನೇ ದೊಡ್ಡದಾಯ್ತು. ರಾಮೇಣ ಸಾರ್ಧಂ ಅಗವತ್ ಮಧುರಾಂ ರಮೇಶ. ಬದಲಾವಣೆಗೆ ಮಧುರೆಗೆ ವಾಪಸ್ ಹೊರಟ ಅಲ್ಲಿಂದ ರಮೇಶ. ಏನೇ ಸಾರ್ಧಂ ಅಂದ್ರೆ ಏನು? ಸಾರ್ಧಂ, ಸಾಕಂ, ಸಹ ಎಲ್ಲ ಪರ್ಯಾಯ ಪದಗಳು. ಸಹ ಅಂತ ಅಷ್ಟೇ ಅರ್ಥ. ಅರ್ಧ ಅದಿಟ್ಟಿದ್ದೆ ಆರಿ ಓದ್ಬಾರ್ದು, ಒಂದೂವರೆ ಅಂತ ತಿಳ್ಕೊಬಾರ್ದು. ಸಾರ್ಧಂ ಶಬ್ದಕ್ಕೆ ಬೇರೆ ಕಡೆ ಸಾರ್ಧಂ ಬರುತ್ತೆ, ಅರ್ಥಲ್ಲಿ ಬರುತ್ತೆ. ಇದು ಅವ್ಯಯ. ಪೌರೈಹಿ ಸ ಜಾನಪದ ಬಂಧು ಜನೈಃ ಅಜಸ್ರಂ ಅಭ್ಯರ್ಚಿತ. ಪೌರೈಹಿ ಸಹ ಸಜಾನಪದ ಬಂಧು ಜನೈಃ. ಪೌರವರು ಅಂದರೆ ಪಟ್ಟಣದವರು, ಜಾನಪದರು ಅಂದರೆ ದೇಶದವರು. ಕರ್ನಾಟಕ ದೇಶ, ಬೆಂಗಳೂರು ರಾಜ್ಯ, ಪುರ. ಇದು ಪುರ ಅಂದ್ರೆ ರಾಜರಾಜಾಶ್ರಯಂ ಪುರ, ಕ್ಯಾಪಿಟಲ್. ಗೊತ್ತಾಯ್ತಾ? ಕೋಸಲ ದೇಶ, ಅಯೋಧ್ಯೆ ರಾಜಧಾನಿ. ಗೊತ್ತಾಯ್ತಾ? ಅದು ಶೂರಸೇನ ದೇಶ, ಮಥುರಾ ಅದಕ್ಕೆ ಕ್ಯಾಪಿಟಲ್. ಈ ಕ್ಯಾಪಿಟಲ್ ಡಿಫ್ರೆನ್ಸ್ ಇದೆಯಲ್ಲ, ಅದಕ್ಕೆ ಪೌರರು ಅಂದ್ರೆ ಪಟ್ಟಣದಲ್ಲಿ ವಾಸ ಮಾಡೋರು ಪೌರರು. ಜಾನಪದರು ಅಂದ್ರೆ ರಾಜ್ಯದ ಜನ.
ಇನ್ನು ದೇಶದ ಜನ, ಇನ್ನು ವ್ಯಾಪ್ತ ದೊಡ್ಡದಾದ ದೇಶದ ಜನ, ಬಂಧು ಜನ ಇದ್ದಾರೆ, ಬಂಧು ಜನಗಳು ಅವರಿಂದ ಅಜಸ್ರಂ ಧ್ಯಾಯೇದ ಅಜಸ್ರಮೀಶಸ್ಯ ಪದ್ಮಜಾತಿ ಪ್ರತೀಕ್ಷಿತಂ, ಯಾವಾಗಲೂ ಕೂಡ ಅಭ್ಯರ್ಚಿತ, ಅವರಿಂದ ಪೂಜಿತರ ಕೃಷ್ಣ ವಾಸ ಮಾಡ್ತಾ ಇದ್ದಾನೆ. ಕೃಷ್ಣ ಯಾರಂತ ಗೊತ್ತಾಯ್ತೆ ಕಂಸನ್ ಕೊಂದ ಮೇಲೆ, ಪಟ್ಟಣಿಗರು ಸಂತೋಷ ಪಡ್ತಾರೆ, ಜಾನಪದರು ಮಾಡ್ತಾರೆ, ಬಂಧು ಜನರು ಆಧರಿಸ್ತಾರೆ. ಅದರಿಂದ ಅರ್ಚಿತ ಅಲ್ಲ, ಅಭ್ಯರ್ಚಿತ, ವಿಶೇಷವಾಗಿ ಪೂಜಿತನಾಗ್ತಾ ಇದ್ದಾನೆ. ನವಸತ್ ವಾಸ ಮಾಡ್ತಾ ಇದ್ದಾರೆ ಮಥುರಾ ಪಟ್ಟಣದಲ್ಲಿ. ಇಷ್ಟಕೃತ ಆತ್ಮಪಿತ್ರೋಹು, ಇಷ್ಟಕೃತ ಆತ್ಮಪಿತ್ರೋಹು, ತನ್ನ ತಂದೆ ತಾಯಿಗಳಿಗೆ ಬೇಕಾದನ್ನು ಕೊಡ್ತಾ ಹೀಗೆ ಮಾಡ್ಕೊಂಡಿದ್ದಾನೆ ಕೃಷ್ಣ. ಸರ್ವೇ ಪಿತೆ ಪತಿ ಮಮಾಪ್ಯ ಹರಿಂ ಪುರಾಭಿತಪ್ತಾ ಹಿ ಯೋಜಪತಿ ಭೋಜಪತಿನಾ ಮೂದುರ್ನಿತಾಂತಂ ಕಿಂ ವಾಚ್ಯಮತ್ರ ಸುತವಾಪ್ಯ ಹರಿಂ ಸ್ವಪಿತ್ರೋಃ ಯತ್ರಾಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಸರ್ವೇ ಅಪಿ ತೇ ಪತಿಂ ಅವಾಪ್ಯ ಹರಿಂ ಪುರಾ ಅಭಿತಪ್ತಾಃ ಹಿ ಭೋಜಪತಿನಾ ಮುಮುದುಃ ನಿತಾಂತಂ ಕಿಂ ವಾಚ್ಯಂ ಅತ್ರ ಸುತಂ ಆಪ್ಯ ಹರಿಂ ಸ್ವಪಿತ್ರೋಃ ಯತ್ರ ಅಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಅಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಸರ್ವೇಪಿ ತೇ ಪತಿಮವಾಪ್ಯ ಹರಿಂ, ಅವರಿಗೆಲ್ಲ ಭಾರಿ ಖುಷಿ ಆಯ್ತು. ರಾಜ ಯಾರೀಗ? ಕೃಷ್ಣ. ಆಕ್ಚುಲಿ ಉಗ್ರಸೇನ ರಾಜ, ಅವರಿಗೆಲ್ಲ ಗೊತ್ತು ಉಗ್ರ ರಾಜ್ಯ ಕೊಟ್ಟ ಕೃಷ್ಣನೇ ಅಂತೇಳಿ. ಎಲ್ಲ ದೃಷ್ಟಿಯಿಂದ ಹೇಗೀಗ ಕೃಷ್ಣನೇ ಸ್ವಾಮಿ. ಕೃಷ್ಣನಂತ ಸ್ವಾಮಿಯನ್ನು ಕಂಡು ಜನಗಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಪುರಾ ಅಭಿತಪ್ತಾ ಹಿ ಭೋಜಪತಿನ, ಮೊದಲು ಏನಾಗಿತ್ತು ಅವರಿಗೆ? ಕಂಸನಿಂದ ನೊಂದು ಭಾರಿ ಕಷ್ಟಕ್ಕೊಳಗಾಗಿತ್ತು. ಈಗ ಅಚ್ಯುತ ಪ್ರಶ್ನೆಗೆ ಏನಾಯ್ತು? ಮೊದಲು ಉಪ್ಪು ನೀರು ಕುಡಿದವರಿಗೆ ಅಮೃತ ಕುಡ್ದಾಗಾಯ್ತು ಅಂತ ಹೇಳಿಲ್ಲ ಆಚಾರ ಮಾತಿಗೆ. ಅದೇ ರೀತಿ ಇದೆ ವಾಕ್ಯ. ಮೊದಲು ಕೆಟ್ಟದಂತಿಂದ ಅದಕ್ಕೆ ಯಾವಾಗ ಕೇಳ್ತಾರಂತೆ, ಸುಖ ದುಃಖ ಕೊಡ್ತೀನಿ. ಮೊದಲು ಸುಖ ಬೇಕು ದುಃಖ ಬೇಕು ಏನಕ್ಕೆ ಕೇಳ್ಬೇಕಂತೆ? ಮೊದಲು ದುಃಖ ಕೊಟ್ಟು, ಯಾಕೆಂದ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ? ದುಃಖ ಅನುಭವಿಸಿ ಸುಖ ಅನುಭವಿಸ್ಬಿಟ್ರೆ ಸುಖ ಇದು ಮಲ್ಟಿಪ್ಲೈ ಆಗುತ್ತೆ, ಜಾಸ್ತಿ ಆಗುತ್ತೆ. ಸುಖ ದುಃಖ ಅನುಭವಿಸ್ಬಿಟ್ರೆ ದುಃಖ ಸುಟ್ಟ ವೈರಸ್ ಆಗುತ್ತೆ, ಗೊತ್ತಾ? ಉಪಯೋಗ ಬರೋದಿಲ್ಲ. ಯಾವಾಗಲೂ ಕೂಡ ಸುಖವಾದ ಅನುಭವಿಸ್ಬಾರ್ದು. ಯಾವಾಗಲೂ ಒಂದು ಮಾತಿದೆ, ಸುಖಮ್ಮೆ ದುಃಖಾನಿ ಅನುಭೂಯ ಶೋಭತೆ. ಸುಖದ ನಮಗೆ ನಿಜವಾಗ್ಲೂ ಕೂಡ ಹಳ್ಳಿಯ ಕಷ್ಟಪಟ್ಟು ನಮಗೆಲ್ಲ ಭಾರಿ ಕಷ್ಟ ಆಗಿಲ್ಲ. ಕಾಲಕ್ಕೆ ಓದೋದಂದ್ರೆ ಸುಲಭ ಅಲ್ಲ, ಇವತ್ತಿದ್ದಷ್ಟಲ್ಲ. ಪಾಠ ಹೇಳ್ಕೊಳ್ಳೋಕೆ ಜನ ತಯಾರೇ ಇಲ್ಲ ಅಂತ ಕಾಲ ಇತ್ತಾಗ. ಅದೆಲ್ಲ ಹೇಳ್ಕೊಡೋದಿಲ್ಲ, ಅಂಥ ಕಾಲ ಇತ್ತು. ಓಪನ್ ಆಗಿ ಪಾಠದ ಕಾನ್ಸೆಪ್ಟೇ ಇರಲಿಲ್ಲ ಆ ಕಾಲದಲ್ಲಿ, ತಿಳಿತಲ್ಲ. ಹೋದರೆ ಎಲ್ಲಿ ಓದಿದ್ದು, ಯಾರ ಹತ್ರ ಏನು ಬರುತ್ತೆ? ಈಗ ಅಲ್ಲಿ ಹೋದ್ರೆ ಉಪಯೋಗ ಇಲ್ಲ, ನಮ್ಮಲ್ಲಿ ಮೊದಲಿಂದ ಓದಬೇಕು. ಒಂಥರ ವಿಚಿತ್ರ ಇತ್ತು, ಹೇಳಿಕೊಡೋದೇ ಅಸಾಧ್ಯ ಎಂಬ ಕಾಲ ಇತ್ತು. ಪುಸ್ತಕ ಸಿಗೋದಂತೂ ಸಾಧ್ಯನೇ ಇರಲಿಲ್ಲ, ಸರ್ವಮೂಲ ಪುಸ್ತಕ ಸಿಗ್ತಿರ್ಲಿಲ್ಲ, ತಿಳಿತಾ. ಓಡೋ ದೂರ ಆದರೆ ಭಯಂಕರ, ಊರು ದೂರ. ಊರಿಗೊಬ್ಬ ಹೇಳ್ಕೊಡೋದು ಸುತ್ತಮುತ್ತ ಡಿಸ್ಟ್ರಿಕ್ಟ್ ತಾಲೂಕಲ್ಲೇ ಇರ್ತಿರ್ಲಿಲ್ಲ, ಅಂತ ಅವ್ಯವಸ್ಥೆ ಇರ್ತಿತ್ತು. ಈಗ ಅದೆಲ್ಲ ಗೊತ್ತಾಗಲ್ಲ. ಅದೆಲ್ಲ ಈಗ ನಮಗೇನು ಸತ್ ನೋಡಿದಾಗ ಅದನ್ನ ಭಾರಿ ಎಂಜಾಯ್ ಬಿಟ್ಟಿರ್ತ ಆಗಿ ಮಾಡಿದಾಗ. ಅದೇ ಉಲ್ಟಾ ಪಲ್ಟ ಆಗಿಬಿಟ್ರೆ ಅದು ನೆನ್ಸ್ಕೊಂಡು ದುಃಖ ಪಡ್ಬೇಕಾಗ ಅದಿತ್ತು ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತು. ಬಂದಾಗ ಲಾಭ ಇರುತ್ತೆ. ಒಬ್ಬ ರಾಜ ಬಡವನಾಗ್ತಾನೆ, ಎಷ್ಟು ಸಂಕಟ ಪಡ್ತಾನ ಅವನು. ಮಿಸ್ಸಿಂಗು ದುಃಖ ಪಡಬೇಕು, ಅದು ನೆನ್ಸ್ಕೊಂಡು ಗೋಳಾಡ್ಬೇಕು. ಮತ್ತೆ ಇದು ಹಾಗಲ್ಲ. ಈಗ ಅದನ್ನ ನೆನ್ಸ್ಕೊಂಡ್ರೆ ಸುಖ ಅನಿಸುತ್ತೆ, ಅದನ್ನ ನೆನ್ಸ್ಕೊಂಡ್ರೆ ಸುಖ ಬರುತ್ತೆ. ಆಮೇಲೆ ಈಗ ಇಲ್ದಾಗ ನೆನ್ಸ್ಕೊಂಡ್ರೆ ದುಃಖ ಆಗುತ್ತೆ. ಕಳೆದು ಸಿಕ್ಕಾಗ ಆನಂದ, ಅದು ಇದು ಕಳೆದು ಬಿಟ್ಟಾಗ ಭಾರಿ ದುಃಖ. ಆದಷ್ಟರಲ್ಲಿ ಯಾವಾಗ ಕಾನ್ಸೆಪ್ಟ್ ಇರಬೇಕು. ದೇವರು ನಮಗೆ ಯಾತಕ್ಕೆ ಸುಖ ದುಃಖ ಕೊಡ್ತಾರೆ ಅಂದರೆ ಡಿಫ್ರೆನ್ಸ್ ಗೊತ್ತಾಗಲಿ ಅದನ್ನ. ಅಂಥ ಸುಖ ಯಾವಾಗಲೂ ಬೇಕು ಅನಿಸಲಿ, ಅದು ಮೋಕ್ಷದಲ್ಲಿ ಸಿಗುತ್ತಾರೆ, ಮೋಕ್ಷಕ್ಕೆ ಹೋಗ್ಬೇಕು ಅಂತ ಅನಿಸಲಿ, ಈಗೆಲ್ಲ ಕೊಡ್ತಾ ಹೋಗು. ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ರೆ ಸಿಗೋದಿಲ್ಲ. ಇಷ್ಟಕೃತ ಆತ್ಮಪಿತೃ ಪತಿಮವಾಪ್ಯ ಹಿ ಪುರಾಭಿತಪ್ತ. ಅದಕ್ಕೆ ಇವತ್ತು ಮಧ್ವ ಸಿದ್ಧಾಂತ ಬೇರೆ ಕಡೆ ಯಾರು ಹೇಳಿದಾಗ ಭಾರಿ ಖುಷಿ ಪಡ್ತಾರೆ ಜನ. ಯಾತಕ್ಕೆ ಗೊತ್ತಾ? ಫಸ್ಟ್ ಟೈಮ್ ಕೇಳೋದು ಭಾರಿ ಖುಷಿ ಆಗುತ್ತೆ ಅವ್ರಿಗೆ. ಆದ್ರೆ ನಮ್ಮವ್ರು ಖುಷಿ ಆಗಲ್ಲ, ಯಾಕಂದ್ರೆ ಕೇಳಿ ಅಭ್ಯಾಸ ಬಿಟ್ಟಿದೆ. ಕೇಳಿ ಏನು ಅನಿಸುತ್ತೆ? ಅರ್ಥ ಆಗಿದೆ, ತಮ್ಮ ರೈಟ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಎಂಜಾಯ್ಮೆಂಟ್. ಫಸ್ಟಾದಾಗ ಏನಾಗುತ್ತೆ ಅವ್ರಿಗೆ? ಕೆಟ್ಟದ್ದು ಕೇಳಿರ್ತಾರೆ, ಭಾರಿ ಖುಷಿ ಆಗುತ್ತೆ. ಅದೇ ಕೇಳಿದವರಿಗೆ ಅರ್ಥ ಆಗ್ಲಿ ಬಿಡ್ಲಿ, ಹಾಗೂ ಕೇಳಿದ್ದೇವಲ್ಲ ಅಂತ ಭಾರಿ ಬಂದ್ಬಿಡುತ್ತೆ. ಎಲ್ರಿಗೂ ಅಂತಲ್ಲ, ಜನರು. ಮುಮುದುರ್ ನಿತಾಂತಂ, ನಿತಾಂತಂ ಮುಮುದು. ಎಷ್ಟು ಸಾರಸ್ವತ ಮುಮುದು ಅಷ್ಟೇ. ನಿತಾಂತಂ ಅಂದ್ರೇನು? ಅಟ್ಮೋಸ್ಟ್ ಎಕ್ಸ್ಟ್ರೀಮ್ ಅಂತ ಅಷ್ಟು ಆನಂದ ಆಯ್ತು ಅವರಿಗೆಲ್ಲ ಕೂಡ. ಇನ್ನು ಹೇಳ್ತಾರಲ್ಲ, ಕಿಂ ವಾಚ್ಯ ಮಾತ್ರ ಸುತಮಪ್ಯ ಹರಿಂ. ಇನ್ನು ಊರಿನ ಜನರಿಗೆ, ದೇಶದ ಜನರಿಗೆ ಇವರೆಷ್ಟು ಆನಂದ ಆಗಬೇಕಾದ್ರೆ, ಕಿಂ ವಾಚ್ಯ ಮಾತ್ರ ಸುತಮಾಪ್ಯ ಹರಿಂ ಸ್ವಪಿತ್ರೋಹೋ. ಇಂಥ ಮಗ ತಮಗಿದ್ದಾನೆ ಅಂತ ಅವರಿಗೆ ಸಂತೋಷ ಆಗಿರ್ಬೋದು. ನಮ್ಮ ರಾಜ ಇದ್ದಾನೆ ಇಂಥವನು ಅಂತ ಅವರಿಗೆ ಸುಖ, ಕೃಷ್ಣನಂತ ಸ್ವಾಮಿ ಇದ್ದಾನೆ ಅಂತ ಅವರಿಗೆ ಸುಖ. ಒಂದೊಂದು ಸುಖ ಒಬ್ಬೊಬ್ಬರಿಗೆ. ಇವರಿಗೆ ಇಂಥ ಕೃಷ್ಣ ನಮ್ಮ ಮಗ ಎಷ್ಟು ಅನಿಸ್ತೈತಿ? ಈಗ ಭಾರಿ ಸಂತೋಷ ಆಗ್ತದೆ. ಸುಖದಲ್ಲೂ ತಾರತಮ್ಯ ಇದೆ. ಅಚೀವ್ಮೆಂಟ್ ಮಾಡಿದಾಗ ಅದ್ರ ಶೇರ್ ಮಾಡ್ತಾರಲ್ಲ, ಅವರಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ತಾರತಮ್ಯ ಇದೆ. ಸ್ವಪಿತ್ರೋಹೋ ಯತ್ರಾಖಿಲಸ್ಯ ಸುಜನಸ್ಯ ಬಭೂವ. ಮೊಟ್ಟಿನ ಮೇಲೆ
ಯತ್ರ ಅಖಿಲಸ್ಯ ಸೃಜನಸ್ಯ ಎಲ್ಲಾ ಸಜ್ಜನರಿಗೂ ಕೂಡ ಮೋದಃ ಬಭೂವ ತುಂಬ ಆನಂದ ಉಂಟಾಯಿತು. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತೇರ್ನಿವಾಸೇ ವೃಂದಾವನಂ ಯತತಿ ವಾಸತ ಆಸ ಸಂಧ್ಯಂ ಮಾಹೇಂದ್ರ ಸದ್ನ ಸದೃಶಂ ಕಿಮು ತತ್ರ ಪುರ್ಯಾಂ. ಕೃಷ್ಣಾಶ್ರಯಃ ವಸತಿ ಯತ್ರ ಜನಃ ಅಪಿ ತತ್ರ ವೃದ್ಧಿಃ ಭವೇತ್ ಕಿಮು ರಮಾಧಿಪತೇಃ ನಿವಾಸೇ ವೃಂದಾವನಂ ಯತತಿ ವಾಸತಃ ಆಸ ಸಂಧ್ಯಂ ಮಾಹೇಂದ್ರ ಸದ್ನ ಸದೃಶಂ ಕಿಮು ತತ್ರ ಪುರ್ಯಾಂ. ಈಗ ಇನ್ನೊಂದು ಹೊಸ ವಿಷಯ ಹೇಳ್ತಾರೆ. ಕೃಷ್ಣಾಶ್ರಯ ವಸತಿ ಯತ್ರ ಜನಃ ಅಪಿ. ಕೃಷ್ಣ ಭಕ್ತನಾದ ಮನುಷ್ಯ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಾನೋ ತತ್ರ ವೃದ್ಧಿರ್ಭವೇತ್, ಅಲ್ಲೇನಾಗುತ್ತೆ ಎಲ್ಲ ವೃದ್ಧಿ ಬಂದ್ಬಿಡುತ್ತೆ. ಅದು ಸಿಂಪಲ್. ಅದು ನಮ್ಮ ರೋಡ್ನಲ್ಲಿ ಎಮ್ ಎಲ್ ಎ ಇದ್ದಾರೆ, ಏನಾಗುತ್ತೆ ನೀರು ಗೀರು ಯಾವುದಕ್ಕೂ ಪ್ರಾಬ್ಲಮ್ ಇರೋದಿಲ್ಲ. ಯಾಕೆಂದ್ರೆ ಅವೆಲ್ಲ ನಮ್ಗೆ ಸಿಗ್ತಾನೆ ಇರುತ್ತೆ. ಅದೇ ರೀತಿ ಕೃಷ್ಣ ಭಕ್ತ ಅಂದ್ರೆ ಇದಿದ್ದಾಗ ಲೆಕ್ಕ. ಅಫಿಷಿಯಲಿ ಗ್ರೇಟ್, ಇವತ್ತು ಅಫಿಷಿಯಲಿ ಬಾಸ್ಟ್ ಹೋಪ್ಲೆಸ್, ಈ ಭಾಳ ಸ್ಪಿರಿಚುಯಲಿ ವೆರಿ ಗ್ರೇಟ್. ಅದರಿಂದ ಏನಾಯ್ತು, ವೃದ್ಧಿರ್ಭವೇ, ಎಲ್ಲ ವೃದ್ಧಿ ಆಗ್ತಾ ಇತ್ತು. ಕಿಮು ರಮಾಧಿಪತಿಯರ್ ನಿವಾಸೆ, ಗೊತ್ತಾಯ್ತಾ? ಲಕ್ಷ್ಮೀಪತಿಯ ಭಕ್ತ ಇದ್ದಲ್ಲಿ ಹೀಗಾಗಬೇಕಾದ್ರೆ ಲಕ್ಷ್ಮೀಪತಿಯಲ್ಲಿ ಹೇಗಿರ್ಬೇಕು? ರಮಾಧಿಪತಿಯರ್ ನಿವಾಸೆ. ರಮಾಧಿಪತಿಯಾದ ಶ್ರೀಹರಿ ಎಲ್ಲಿ ನೆಲೆಸಿದ್ದ? ಮಧುರೆಯಲ್ಲಿ. ಮಧುರೆಯ ವೈಭವ ಅಯೋಧ್ಯ ಮಥುರಾ ಮಾಯ, ಸಪ್ತ ಮಹಾಕ್ಷೇತ್ರಗಳಲ್ಲಿ ಒಂದು ಮಥುರಾ. ಅದು ಮತ್ತೆ ಕೆಟ್ಟೋಗಿತ್ತು, ಮತ್ತೆ ಎಲ್ಲ ನಾರ್ಮಲ್ ಆಗಿ ಗ್ರೇಟ್ ಅನಿಸ್ಬಿಟ್ಟು. ರಮಾಧಿಪತಿಯರ್ ನಿವಾಸೆ ವೃಂದಾವನಂ ಯತತಿ ವಾಸತ ಆಸ ಸಂಧ್ಯಂಕ್. ಯಾರ ವಾಸದಿಂದಾಗಿ, ವೃಂದಾವನ ಅಂದ್ರೆ ಏನದು? ವನ, ಅದು ಕಾಡು ದೃಷ್ಟಿಯಿಂದ. ಅದೇನಾಗಿತ್ತದು? ಮಹೇಂದ್ರ ಸದ್ವ ಸದೃಶಂ, ಅಮರಾವತಿ ಆದಂತೆ ಆಗಿಬಿಟ್ಟು. ಕೃಷ್ಣ ನೆಲೆಸಿದ ವೃಂದಾವನ ಏನಾಗಿತ್ತದೋ ಅಮರಾವತಿ ಅಂತೆ ಆಗಿತ್ತು. ಮಹೇಂದ್ರ ಸದ್ಮ ಅಂದ್ರೇನು? ಇಂದ್ರನ ವಾಸಸ್ಥಾನ ಅಂದ್ರೆ ಅಮರಾವತಿ ಅಂತ ಅರ್ಥ. ಸ್ವರ್ಗ ಸದೃಶ್ಯ, ಅದರಲ್ಲೂ ಅಮರಾವತಿ ಸದೃಶ್ಯ. ಸ್ವರ್ಗ ದೇಶ, ಅಮರಾವತಿ ಕ್ಯಾಪಿಟಲ್, ಅದು ಸ್ವರ್ಗಕ್ಕೆ. ಅದರಂತೆ ಆಗಿತ್ತು ಅಂತ ಹೇಳ್ತಾರೆ. ಕಿಮು ತತ್ರ ಪುರ್ಯಾಂ ಅಂದ್ರೆ ವೃಂದಾವನದಂತ ಕಾಡೆ ಅಮರಾವತಿ ಅಂತ ಆಗಿರ್ಬೇಕಾದ್ರೆ ಈ ಪಟ್ಟಣ ಏನಾಗ್ಬೋದು ಯೋಚನೆ ಮಾಡಿ. ಮೊದಲೇ ಪಟ್ಟಣ, ಇನ್ನೇನಾಯ್ತದು? ಇನ್ನೂ ಭಾರಿ ಚೆನ್ನಾಗಿ ಕಾಣಿಸ್ತು ಅಂತ ಅರ್ಥ. ಕೈಮುತ್ಯ ನ್ಯಾಯ ಅಂತ. ಕಿಮು ಅಂದ್ರೇನು? ಕೈಮುತ್ಯ ನ್ಯಾಯ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿ ಭವೇತ್ ಕಿಮು ರಮಾಧಿಪತೆ ನಿವಾಸೆ ವೃಂದಾವನಂ ಯದದಿ ವಾಸತಃ ಆಸ ಸಂಧ್ಯಂ ಮಹೇಂದ್ರ ಸದ್ನ ಸದೃಶಂ ಕಿಮು ತತ್ರ ಪುರ್ಯಾಂ. ಸರಿಯಾಗಿ ಜ್ಞಾಪಕ ಮಾಡ್ಕೋಬೇಕಿದ್ರೆ ಒಂದು ಮೆಸೇಜ್ ಏನು ಕೊಟ್ರಿ. ಈಗ ಇನ್ನೊಂದು, ಕೃಷ್ಣ ಭಕ್ತ ಇದ್ದಲ್ಲಿ ಸಂಪತ್ತಿರುತ್ತೆ. ಇದು ಕೃಷ್ಣ ಭಕ್ತನಿಗೆ ಸಂಪತ್ತಿರೋದಿಲ್ವಾ? ಕೃಷ್ಣ ಭಕ್ತ ಇದ್ದಲ್ಲೇ ಸಂಪತ್ತು ಬರೋದಾದ್ರೆ ಕೃಷ್ಣ ಭಕ್ತನಿಗೆ ಇನ್ನು ಜಾಸ್ತಿನೇ ಇರ್ಬೇಕಲ್ವೇ? ಕೃಷ್ಣ ಭಕ್ತನಿಗೆ ಸಂಪತ್ತು ಬರುತ್ತೆ. ಹೇಳಿದ್ದಾರೆ, ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು ರೂಢಿ ಉಚಿತವಿದು ರೆಡಿ ನಮ್ಮನೆಗೆ. ಮನೆಯಲ್ಲಿ ಸಾಲಿಗ್ರಾಮ ಇತ್ತು ಅಂದ್ರೆ ಸಂಪತ್ತು ಬರಲೇಬೇಕು. ಯಾತಕ್ಕೆ? ಸಂಪತ್ಕಾರ ಸಾಲಿಗ್ರಾಮ ಬೇಡ, ಎಲ್ಲ ಸಾಲಿಗ್ರಾಮ ಸಂಪತ್ಕಾರನೇ. ಯಾಕೆ? ದೇವರಿದ್ರೆ ಏನಾಗ್ಬೇಕು ಅಲ್ಲಿಗೆ? ಇವ್ರು ಏನ್ ಮಾಡ್ಕೊಂಡಾಗ ದೇವ್ರನ್ನ ಬಿಟ್ಟು ಇವತ್ತು ಸಂಪತ್ತು ಮತ್ತು ದೇವ್ರು ಬಿಟ್ಟು ಬಿಡ್ತಾರೆ. ಯಾತಕ್ಕೆ ಅಂದ್ರೆ ದೇವ್ರ ಬೇಡ ಕ್ಯಾನ್ಸರ್ ಕಟ್ಲಂಗೆ ಎಲ್ಲ ಕಳ್ಕೊತಾರೆ ಅವತ್ತು. ಹಾಗಾಗಬಾರ್ದು. ಹಿಂದಿನವರು ಪುಣ್ಯವತ್ತು. ನಮ್ಮ ಹಿಂದಿನವ್ರು ನೋಡಿ ಹೇಗಿದ್ರು, ದೇವ್ರ ಪೂಜೆ ಮಾಡ್ತೀವಿ, ಹೇಗಿದ್ರು ಗೊತ್ತಾ? ಇವತ್ತು ದೇವ್ರನ್ನ ಬಿಟ್ಟಿದ್ವಿ, ಹೇಗಿದ್ವಿ ನೋಡಿ ಅಂತ ಹೇಳ್ತಾ. ದೇವ್ರನ್ನ ಇಟ್ಕೊಂಡು ಹೇಗಿದ್ರು ಪಾಪ, ದೇವ್ರನ್ನ ಬಿಟ್ಟು ಹೇಗಿದ್ವಿ ನೋಡಿ. ಅಲ್ಲ, ಅವ್ರು ದೇವ್ರು ಇಟ್ಕೊಂಡಿದ್ರು ನೀವು ಸಂಪತ್ತು ಬಂದಿರೋದು. ಇವತ್ತು ಬಿಟ್ಟು ನೋಡಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಬೀದಿ ಬಿಡ್ತಾರೆ ಅವೆ, ಜನಕ್ಕೆ ಅರ್ಥ ಆಗಲ್ಲ. ಅಲ್ಲಿ ಸ್ವಾರಸ್ಯ ಇದ್ದದ್ದಿದೆ. ಕೃಷ್ಣಾಶ್ರಯೋ ವಸತತ್ರ ಜನೋಪಿ ತತ್ರ. ಕೃಷ್ಣ ಭಕ್ತನಾದ ಜನರಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಭಾರಿ ವೃದ್ಧಿ ಬರುತ್ತೆ. ಇವತ್ತು ರಾಯರ ವೃಂದಾವನಗಳೇ ಸಾಕ್ಷಿ ಹೇಳೋದಾದ. ಇವೆಲ್ಲ ಜಯನಗರ ಮಠ ಎಲ್ಲ ಮಠಗಳಿದೆಯಲ್ಲ, ಅವರು ಮ್ಯಾಗ್ಝಿನ್ ಮಾಡಿಸಿರ್ತಾರೆ ಸಾವನೇರಗಳು. ಆ ಮಾಡಿದಾಗ ಫೋಟೋ ಹಾಕಿದ್ದಾರೆ ನೋಡಿ ನೀವು. ಸುತ್ತಮುತ್ತ 1 ಕಿಲೋಮೀಟರ್ ಏನೇನೂ ಇಲ್ಲ, ಅಲ್ಲಿ ನಡೀತಿಲ್ಲ, ಬರೀ ಇಷ್ಟಿರೋದು. ಈಗ ಅದು ಸೆಂಟರ್ ಆಫ್ ದಿ ಸಿಟಿ ಐತಾಗಿದೆ, ಥಿಕ್ಲಿ ಪಾಪ್ಯುಲೇಟೆಡ್. ಅಂದ್ರೆ ಎಷ್ಟೋ ಊರುಗಳಲ್ಲಿ ರಾಯರ ಮಠ ಬಂತು ಅಂದ್ರೆ ಏನಾಗುತ್ತೆ? ಸಾಮಾನ್ಯ ಊರೇ ಡೆವಲಪ್ ಆಗ್ಬಿಡುತ್ತೆ ಇಮಿಡಿಯೇಟ್. ದೊಡ್ಡದ ಬೆಳೆದು ಬಿಡುತ್ತೆ. ಕೃಷ್ಣಾಶ್ರಯ ಜನಃ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಈ ಮಾತಿನ ಹರಿಪಾದ ಕಂಜ ನಿಷೇವಣ ಮಾಡಿದಾಗ ಸಮಸ್ತ ಸಂಪತ್ತು ಬರುತ್ತೆ. ಎಷ್ಟೋ ಜನ ಇವ್ರು ಬಿಲ್ಡರ್ ಸ್ಟ್ರಿಕ್ಟ್ ಮಾಡ್ತಾರೆ, ಏನ್ ಮಾಡ್ತಾರೆ? ಮಠಕ್ಕೆ ಜಾಗ ಅಂತ ಕೊಟ್ಬಿಡ್ತಾರೆ, ಜನ ಬರ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಮತ್ತೆ ಯಾರ ಹೆಸರಿಗೆ ನೋಡ್ತಾರೆ, ಅವರು ಫ್ರೀ ಸೈಟ್ ಕೊಡ್ತಾರೆ. ಅಲ್ಲಿ ಬಂದಷ್ಟು ಅವ್ರು ಬರ್ತಾರೆ, ಎಲ್ಲ ಬರ್ಲಿಕ್ಕೆ ಶುರು ಮಾಡ್ತಾರೆ. ಅದೊಂದು ಟ್ರಿಕ್ ಅದು. ಈ ಅರ್ಥದಲ್ಲಿ ಕೃಷ್ಣಾಶ್ರಮಿಗೆ ಮಹತ್ವ ಆಚಾರ ಮೆಸೇಜ್ ಕೊಡ್ತಾರೆ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ರಂಗನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಆ ಒಂದು ಇದ್ದಿದ್ದರಿಂದ ಸಂಪರ್ಕ ಬರಕ್ಕೆ ಶುರು ಆಗುತ್ತೆ. ವೈಬ್ರೇಷನ್ಸು, ಆ ವೇವ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಜನಕ್ಕೆ ಅದು ಗೊತ್ತು. ವ್ಯವಸಾಯ ಅಂದರೆ ಮನೆ ಕೊಡಬಾರ್ದು, ಮನೆ ಹೊಗೆ ಮಾಡಿಬಿಡ್ತಾರೆ. ಎಷ್ಟು ಮೂರ್ಖತಾನೆ. ನಮ್ಮವರೇ ಕೊಡೋದಿಲ್ಲ. ಆಶ್ಚರ್ಯ ಅಂದರೆ ಬೇರೆ ಜಾತಿ ಬಿಟ್ಬಿಡಿ,
ಬ್ರಾಹ್ಮಣರಿಗೆ ಮನೆ ಕೊಡೋೆ ದೇವ್ರಿಗೆ ವೈಷ್ಣವ ಮಾಡ್ತಾರೆ ಅಂತ ಅದು ಮಾಡ್ತಾರೆ. ಗಂಟೆ ಶಬ್ದ ಯಾರು ಕೇಳ್ತಾರೆ? ಒಳ್ಳೆ ಸೌಂಡ್ ಸ್ಲೀಪ್ ಡಿಸ್ಟರ್ಬ್ ಆಗಿಬಿಡುತ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೂತ್ ಬಿಡ್ತಾರೆ. ಇಂಥ ಜನ ಇದ್ದಾರೆ. ಅಂದ್ರೆ ವ್ಯಾಲ್ಯೂಸ್ ಕಾನ್ಸೆಪ್ಟೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ವಿವೇಕನೇ ಇಲ್ಲ. ಸುಜನಸ್ಯ ಬಭೂವ ಮೋದಃ ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತೇರ್ನಿವಾಸೆ ವೃಂದಾವನಂ ಯಥ ನಿವಾಸತ ಆಸ ಸಂಧ್ಯಂ ಮಹೇಂದ್ರ ಸದ್ದ ಸದೃಶಂ ಕಿಮು ತತ್ರ ಪುರ್ಯಾಂ. ಕೈಮುತ್ಯವನ್ನು ಹೇಳಿ ಅದಕ್ಕೆ ಹೇಳ್ತಾರೆ, ಒಬ್ಬ ವೈಷ್ಣವ ಮಗ ಹುಟ್ಟಿದ್ರೆ ಸಾಕತ್ತೆ, ಏನಾಗತ್ತೆ? ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಃ ಸಂತಾರ ಇಷ್ಯತಿ. ಈ ಮಾತು ನೋಡಿದರೆ ವೈಷ್ಣವನ ಜನ್ಮ ಎಷ್ಟು ದೊಡ್ಡದು, ಎಷ್ಟು ಅದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ದೀಕ್ಷೆ ಬರುತ್ತೆ, ಜ್ಞಾನ ಬರುತ್ತೆ. ಏನಾಧಿವಾಸ ವೃಷಭೋ, ಅಲ್ಲಿಂದ ನಾಡಿ ಏನಾಧಿವಾಸ ವೃಷ. ಇದರ ಮುಂದೆ ಏನಾಯ್ತು ಹೇಳ್ತಾರೆ ಮುಂದಿನ ಘಟ್ಟ. ಇದಿಷ್ಟು ಕೂಡ ಒಂದು ವರ್ಣನೆಗಳನ್ನು ಮುಗಿಸಿ ಅದರ ಅನೇಕ ತತ್ವಗಳನ್ನು ಹೇಳಿ ಈಗ ಮುಂದುವರಿಸ್ತಾ ಇದ್ದಾರೆ.